ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ನಾವಿವತ್ತು ದ ರೆಬೆಲ್ ಅನ್ನೋ ಸೀರೀಸ್ ನ 12th ಪಾರ್ಟ್ ನ ನೋಡೋಣ. ಇದಕ್ಕೂ ಮುಂಚೆ ಅಪ್ಲೋಡ್ ಆಗಿರೋ ಪಾರ್ಟ್ಸ್ ನೀವಿನ್ನೂ ನೋಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರುತ್ತೆ, ಮತ್ತೆ ಮೇಲೆ ಕಾಣಿಸ್ತಿರೋ ಐಕಾನ್ ಅಲ್ಲೂ ಬರುತ್ತೆ. ಸೊ ಮಿಸ್ ಮಾಡದೆ ಫಸ್ಟ್ ಆ 11 ಪಾರ್ಟ್ ನ ಕೂಡ ನೋಡ್ಕೊಂಡ್ ಬಂದ್ಬಿಡಿ. ಅವಾಗ್ಲೇ ಇವತ್ತು ನಾವು ಅಪ್ಲೋಡ್ ಮಾಡಿರೋ 12ನೇ ಪಾರ್ಟ್ ನಿಮ್ಗೆ ಅರ್ಥ ಆಗೋದು. ಅದಕ್ಕೂ ಮುಂಚೆ ನಿಮ್ಮಲ್ಲಿ ಇನ್ನು ಯಾರಾದ್ರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ನ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಅವಾಗ್ಲೇ ನಾವು ಹಾಕೋ ಇತರ ಇಂಟ್ರೆಸ್ಟಿಂಗ್ ಸೀರೀಸ್ ಎಲ್ಲ ನಿಮ್ಗೆ ನೋಟಿಫಿಕೇಶನ್ ಆಗಿ ಬರೋದು. ಇನ್ ತಡ ಮಾಡದೆ ಇವತ್ತಿನ ಪಾರ್ಟ್ ನ ಸ್ಟಾರ್ಟ್ ಮಾಡ್ಬಿಡೋಣ. ಓದ್ ಪಾರ್ಟ್ ಅಲ್ಲೇ ನೋಡಿರ್ತೀವಿ, ಗಿಲ್ವಾಂಗ್ ನ ಅರೆಸ್ಟ್ ಮಾಡಿ ಕರ್ಕೊಂಡ್ ಬಂದು ರಾಜ ಮುಂದೆ ನಿಲ್ಸಿರ್ತಾರೆ. ಗಿಲ್ವಾಂಗ್ ಕಡೆಯವ್ರನ್ನೆಲ್ಲ ಅರೆಸ್ಟ್ ಮಾಡ್ಬಿಟ್ರು ಅಂತ ಗಿಲ್ವಾಂಗ್ಗೆ ಪ್ಲಾನ್ ಮಾಡಿ, ಅಂದ್ರೆ ಇವನ ಹತ್ರ ಏನೋ ಒಂದು ಪ್ಲಾನ್ ನ ಹೇಳಿ ಅವನೇ ಬೇಕಂತ ಸರೆಂಡರ್ ಆಗಿರೋದು. ಈಗ ರಾಜನು ನೋಡ್ತಾರೆ ಗಿಲ್ವಾಂಗ್ ನ, ನೋಡ್ಬಿಟ್ಟು ಅವ್ರಿಗೆ ಡೌಟ್ ಬಂದು ಕೇಳ್ತಾರೆ, ಅವತ್ತು ಪ್ರಿನ್ಸ್ ಚಂಗ್ ನ ಕೇಸಲ್ಲಿ ನೀನೇ ಅಲ್ವಾ ಬಂದು ಸಾಕ್ಷಿ ಹೇಳಿದ್ದು, ನೀನೇ ಅಲ್ವಾ ಕೆಲ್ಸಗಾರನಾಗಿ ಬಂದಿದ್ದು ಅಂತ ಕೇಳ್ತಾರೆ ಡೌಟ್ ಅಲ್ಲಿ. ಆದ್ರೆ ಗಿಲ್ವಾಂಗ್ ಸುಳ್ಳು ಹೇಳೋದಿಲ್ಲ, ನಿಜಾನೇ ಹೇಳ್ತಾನೆ. ಹೌದು ಯಜಮಾನ್ರೆ, ಅವತ್ತು ನಾನೇ ಬಂದಿದ್ದು ಅಂತ. ಇದರಿಂದ ರಾಜಕ್ ತುಂಬಾನೇ ಕೋಪ ಬರುತ್ತೆ. ಎಷ್ಟು ಧೈರ್ಯ ಇದ್ರೆ ನನ್ಗೆ ಮೋಸ ಮಾಡ್ತೀರಾ, ನನ್ನ ಹತ್ರನೇ ಸುಳ್ಳು ಸಾಕ್ಷಿ ಹೇಳ್ತೀರಾ ಅಂದಾಗ ಗಿಲ್ವಾಂಗ್ ಹೇಳ್ತಾನೆ, ಯಜಮಾನ್ರೆ ನಾನ್ ನಿಮ್ಮ ಹತ್ರ ಒಂದು ವಿಷಯ ಹೇಳ್ಬೇಕು, ನಿಮ್ಗೊಂದು ಕೊಡ್ಬೇಕು ಅಂತ ಹೇಳ್ತಾರೆ. ರಾಜ ಏನ್ ಕೊಡ್ಬೇಕು ಅಂದಾಗ, ಒಂದು ಟ್ರೈನ್ ಅಲ್ಲಿ ಒಂದು ಬುಕ್ ತರ ಇದೆ ನೋಡೋದಕ್ಕೆ, ಅದನ್ನ ಇವನೇ ಎತ್ಕೊಂಡ್ ಬರೋದು, ತಗೊಂಡ್ಬಂದು ರಾಜ ಹತ್ರ ಕೊಡ್ತಾರೆ. ದೋ ಯಜಮಾನ್ರೆ ಇದನ್ನೇ ಅವ್ನು ಕೊಟ್ಟಿದ್ದು ಅಂತ ಹೇಳ್ತಾರೆ. ಆ ಬುಕ್ ಮೇಲೆ ದ ಹೆಂಗ್ರೋಕ್ ಬುಕ್ ಅಂತ ಹಾಕಿರ್ತಾರೆ. ಆಕ್ಚುಲಿ ಬುಕ್ ಏನಂದ್ರೆ, ಈ ಅನ್ಯಾಂಗ್ ಅನ್ನೋ ರಾಜ್ಯಕ್ಕೆ ಸೇರಿರುತ್ತಲ್ಲ ಎಲ್ಲಾ ಊರು, ಆ ಊರಲ್ಲೆಲ್ಲ ರಾಜಗೆ ಗೊತ್ತಿಲ್ಲದೆ ತುಂಬಾನೇ ಅನ್ಯಾಯಗಳು ನಡೀತಾ ಇರುತ್ತೆ. ಅದು ರಾಜ ಗಮನಕ್ಕೆ ಬಂದಿರೋದಿಲ್ಲ. ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ಈ ತರ ವಿಷಯಗಳೆಲ್ಲ ಊರುಗಳಲ್ಲಿ ನಡೀತಾ ಇದೆ ಅಂತ ಹೇಳ್ಬಿಟ್ಟು ಮಿನಿಸ್ಟರ್ಸ್ ಗೆಲ್ಲ ಗೊತ್ತಿರುತ್ತೆ. ಅದನ್ನ ಅವರು ಬೇಕಂತಾನೆ ರಾಜ ಹತ್ರದಿಂದ ಮುಚ್ಚಿಟ್ಟಿರ್ತಾರೆ. ಇವಾಗ ಈ ತರ ಗೊತ್ತಾಗಿರೋ ಎಲ್ಲಾ ವಿಷಯನ ಕೂಡ ಯಾರು ಇದ್ರಲ್ಲಿ ಬರ್ದಿಟ್ಟಿದ್ದಾರೆ ಅಂತ ನೋಡಿದ್ರೆ, ಇವನವ್ರ ಗುರುಗಳು ಇರ್ತಾರಲ್ಲ ತಾತ ಒಬ್ರು, ಅವರೇ ಬರ್ದಿಟ್ಟಿರೋದು. ಈ ಬುಕ್ ನ ಮೋಸ್ಟ್ಲಿ ಇವನೇ ಎತ್ಕೊಟ್ನ ಏನು ಅಂತ ಗೊತ್ತಿಲ್ಲ. ಈಗ ಬುಕ್ ರಾಜ ಕೈ ಸೇರುತ್ತೆ. ಇನ್ನೊಂದ್ ಕಡೆ ಫಸ್ಟ್ ಗಿಲ್ವಾಂಗ್ ನ ಜೈಲಲ್ಲಿ ಹಾಕಿ ಅಂತ ಹೇಳ್ಬಿಡ್ತಾರೆ. ಗಿಲ್ವಾಂಗ್ ನ ಕೂಡ ಜೈಲ್ ಒಳಗಡೆ ಕರ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಅವ್ರ ಫ್ರೆಂಡ್ಸ್ ಎಲ್ಲ ಇರ್ತಾರಲ್ಲ, ಅವರೆಲ್ಲ ಗಿಲ್ವಾಂಗ್ ನ ನೋಡ್ಬಿಟ್ಟು ಶಾಕ್ ಆಗ್ಬಿಡ್ತಾರೆ. ಗಿಲ್ವಾಂಗ್ ನೀನೇನಕ್ಕೋ ಸಿಕ್ಕಾಕೊಂಡೆ, ನೀನೇನಕ್ಕೋ ಇಲ್ಲಿಗೆ ಬಂದೆ ಅಂದಾಗ ಗಿಲ್ವಾಂಗ್ ಹೇಳ್ತಾನೆ, ಎಲ್ಲ ನಿಮ್ಗೋಸ್ಕರನೇ ನಾನು ಬಂದಿರೋದು, ನೀವೇನು ಭಯ ಪಡ್ಬಿಡಿ, ಆದಷ್ಟು ಬೇಗ ನಾವ್ ಇಲ್ಲಿಂದ ಹೊರಗಡೆ ಹೋಗೋ ಚಾನ್ಸ್ ನಮ್ಗೆ ಸಿಗುತ್ತೆ ಅಂತ ಹೇಳ್ತಾನೆ. ಇನ್ನೊಂದ್ ಕಡೆ ಇವನ್ ತುಂಬಾನೇ ಸಂತೋಷವಾಗಿ ಬಂದು ಗಿಲ್ವಾಂಗ್ ಹತ್ರ ಹೇಳ್ತಾನೆ, ಯಜಮಾನ್ರು ಅಂದ್ರೆ ರಾಜ ಆ ಬುಕ್ ನ ಓದಕ್ಕೆ ಸ್ಟಾರ್ಟ್ ಮಾಡ್ಬಿಟ್ರು. ಇದರಿಂದ ಯಾವ್ಯಾವ ಊರಲ್ಲಿ ಏನೆಲ್ಲ ಅನ್ಯಾಯಗಳಾಯ್ತು, ಯಾರಿಗೆಲ್ಲ ಏನೆಲ್ಲ ಪ್ರಾಬ್ಲಮ್ಸ್ ಆಯ್ತು ಅಂತ ರಾಜ ಗೊತ್ತಾಗುತ್ತೆ. ಅಷ್ಟೇ ಅಲ್ಲ, ಅವತ್ತು ಹನ್ಯಾಂಗ್ ನ ಬಾರ್ಡರ್ ಅಲ್ಲಿ ಆಪೋಸಿಟ್ ರಾಜ್ಯದವರೆಲ್ಲ ಬಂದು ಅಟ್ಯಾಕ್ ಮಾಡಿದಾಗ ನೀನು ಮತ್ತೆ ನಿಮ್ ಆಳುಗಳೆಲ್ಲ ಹೋಗಿ ಆ ಜನರನ್ನೆಲ್ಲ ಕಾಪಾಡಿದ್ರಲ್ಲ, ಆ ವಿಷಯ ರಾಜಗೂ ಗೊತ್ತಾಗಿದೆ. ಅದರಿಂದ ನಿನ್ಗೊಂದು ಒಳ್ಳೆ ಹೆಸರು ಇರುತ್ತೆ, ಅದರಿಂದ ಮೋಸ್ಟ್ಲಿ ನೀನ್ ಹೊರಗಡೆ ಬರ್ಬೋದು. ಆದ್ರೆ ಈ ಪ್ರಿನ್ಸ್ ಚೆಂಗ್ ವಿಷಯದಲ್ಲಿ ನೀನ್ ರಾಜ ಹತ್ರ ಸುಳ್ಳು ಹೇಳ್ದೆ ಅಲ್ಲ, ಆ ವಿಷಯದಲ್ಲಿ ನೀನ್ ತಪ್ಪಿಸ್ಕೊಳಕ್ ಆಗಲ್ಲ ಅನ್ಸುತ್ತೆ, ನೀನ್ ಅದಕ್ಕೋಸ್ಕರ ಶಿಕ್ಷೆ ಅನುಭವಿಸ್ಬೇಕು ಅಂದಾಗ ಗಿಲ್ವಾಂಗ್ ಹೇಳ್ತಾನೆ, ಆ ವಿಷಯಕ್ಕೋಸ್ಕರ ಪನಿಷ್ಮೆಂಟ್ ನ ನಾನು ಅಕ್ಸೆಪ್ಟ್ ಮಾಡ್ಕೊಳಕ್ಕೆ ರೆಡಿಯಾಗೇ ಇದ್ದೀನಿ, ಅದರಿಂದ ನನ್ಗೇನು ಪ್ರಾಬ್ಲಮ್ ಇಲ್ಲ, ಯಾಕಂದ್ರೆ ನಾನು ತಪ್ಪು ಮಾಡ್ದೆ. ಆದ್ರೆ ಆ ಬುಕ್ ಅಲ್ಲಿ ಯಾರ ಹೆಸರೆಲ್ಲ ಇದೆ ಅವರೆಲ್ಲ ತಪ್ಪು ಮಾಡಿದಾರೆ ಅಂತ ಕನ್ಫರ್ಮ್ ಮಾಡಿ ರಾಜ ಕೂಡ ಅವ್ರಿಗೆಲ್ಲ ಶಿಕ್ಷೆ ಕೊಡ್ತಾರೆ ಅಂತ ನಾನು ನಂಬ್ತಾ ಇದ್ದೀನಿ. ಯಾಕಂದ್ರೆ ರಾಜ ಕಡೆ ನೀನಿದ್ಯಾ, ನೀನಿರೋ ಜಾಗದಲ್ಲಿ ಅನ್ಯಾಯ ನಡೆಯಕ್ ಬಿಡಲ್ಲ ಅಂತ ನನಗೆ ಗೊತ್ತು, ಅದರಿಂದನೇ ರಾಜ ಮೇಲೆ ನನ್ಗೊಂದು ನಂಬಿಕೆ ಇದೆ. ರಾಜ ಒಳ್ಳೆಯವರು ಅಂತ ಗೊತ್ತಿರೋದ್ರಿಂದನೇ ನೀನ್ ಅವ್ರಿಗೋಸ್ಕರ ಅಷ್ಟು ಲಾಯಲ್ ಆಗಿ ಕೆಲಸ ಮಾಡ್ತಾ ಇದೀಯಾ ಅಂತ ಗಿಲ್ವಾಂಗ್ ಹೇಳ್ತಾನೆ. ಅದಾದ್ಮೇಲೆ ಇವನು ಸ್ಟ್ರೇಟ್ ಆಗಿ ರಾಜ ನೋಡಕ್ ಹೋಗ್ತಾನೆ. ರಾಜ ಕೂಡ ಇಂಟ್ರೆಸ್ಟ್ ಆಗಿ ಆ ಬುಕ್ ನ ಓದ್ತಾ ಇರ್ತಾರೆ. ಇವ್ನು ಹೇಳ್ತಾನೆ, ಯಜಮಾನ್ರೆ ಈಗಾಗ್ಲೇ ನೀವು ಆ ಬುಕ್ ಅಲ್ಲಿರೋ ವಿಷಯನೆಲ್ಲ ಓದಿದೀರಾ, ಇವ್ನು ಎಷ್ಟೇ ದೊಡ್ಡ ದೊಡ್ಡ ಕಳ್ತನ ಮಾಡಿದ್ರೆ ಕೂಡ ಅದರಿಂದ ಜನಗಳಿಗೆಲ್ಲ ಒಳ್ಳೇದೇ ಮಾಡಿದಾನೆ. ಅದ್ರಲ್ಲೂ ಮುಖ್ಯವಾಗಿ ನಮ್ಮ ರಾಜ್ಯದ ಫೈನಾನ್ಷಿಯಲ್ ಸ್ಟೇಟ್ ನಾರ್ಮಲ್ ಆಗಿ ತರಬೇಕು ಅಂತ ಅವ್ರ ಸಿಲ್ವರ್ ಮೈನಿಂಗ್ ನಾನೇ ನಮಗೋಸ್ಕರ ಬಿಟ್ಕೊಟ್ರು ಅಂದಾಗ ರಾಜಕ್ ಶಾಕ್ ಆಗುತ್ತೆ. ಏನು ಸಿಲ್ವರ್ ಮೈನಿಂಗ್ ಅವಂದ ಅಂತ. ಆಗ ಇವನು ಹೇಳ್ತಾನೆ, ಹೌದು ಯಜಮಾನ್ರೆ ಸಿಲ್ವರ್ ಮೈನಿಂಗ್ ಅವಂದೇ, ತುಂಬಾ ಸತಿ ನಾ ಫೈನಾನ್ಷಿಯಲ್ ಸ್ಟೇಟ್ ಅಲ್ಲಿ ಪ್ರಾಬ್ಲಮ್ ಬಂದಾಗ ಅವ್ರೇ ನಮ್ಮನ್ನ ಕಾಪಾಡಿರೋದು. ನನ್ ಪ್ರಕಾರ ಅವ್ನಿಗೆ ದಂಡನೆ ಕೊಡೋ ಬದಲು ಅವ್ನ್ ಸ್ಟ್ರೆಂತ್ ನ ನಾವ್ ಯೂಸ್ ಮಾಡ್ಕೋಬೇಕು. ನಮ್ ಸೈನಿಕರ ತರನೇ ಅವ್ನಿಗೂ ಟ್ರೈನಿಂಗ್ ಕೊಟ್ಬಿಟ್ಟು ಈ ರಾಜ್ಯದ ಬಾರ್ಡರ್ ಎತ್ತಾಕಿದ್ರೆ ನಮ್ ರಾಜ್ಯಕ್ಕೆ ಒಂದು ಕಾವಲ್ಗಾರನ ಕೆಲಸ ಮಾಡ್ತಾನೆ ಅಂತ ಇವನ್ ಐಡಿಯಾನ ಕೊಡ್ತಾನೆ. ಇವನ್ ಪ್ರಕಾರ ಅವ್ರ ತಮ್ಮನ ಹೆಂಗಾದ್ರೂ ಮಾಡಿ ಕಾಪಾಡ್ಕೋಬೇಕು ಅಂತ ಈ ತರ ಐಡಿಯಾ ಕೊಡೋದು. ಆಗ ರಾಜ ಹೇಳ್ತಾರೆ, ನೀನ್ ಹೇಳೋದು ಕರೆಕ್ಟೇ, ಆದ್ರೆ ನನ್ನ ಮತ್ತೆ ಈ ಊರ್ ಜನಗಳನ್ನೆಲ್ಲ ಯಾಮಾರ್ಸಿದಾನಂದ್ರೆ ಅವನನ್ನ ಪ್ರಾಣದಲ್ಲಿ ಬಿಡ್ಬೇಕು ಅಂತ ಹೇಳ್ತೀಯ ಅಂತ ಇವ್ರಂತರ ಕೋಪದಲ್ಲೇ ಮಾತಾಡ್ತಾರೆ. ಇವ್ರ ಗಿಲ್ವಾಂಗ್ ನ ಪನಿಷ್ಮೆಂಟ್ ಕೊಡದೆ ಬಿಡೋ ತರ ಇಲ್ಲ. ಅದ್ರಲ್ಲೂ ಮುಖ್ಯವಾಗಿ ಬುಕ್ ಅಲ್ಲಿ ಎಲ್ಲರ ಮೇಲೇನು ಓದಿರ್ತಾರಲ್ಲ ಯಾರಲ್ಲಿ ಏನೆಲ್ಲ ಪ್ರಾಬ್ಲಮ್ ಮಾಡಿದಾರೆ ಅಂತ, ಅವ್ರಿಗೆಲ್ಲ ದಂಡನೆ ಕೊಡ್ತಾರೆ ಅಂತ ನೋಡಿದ್ರೆ ಗುರುಗಳನ್ನೇ ಕರೆದು ಕೂರಿಸಿ ಈ ರಾಜ್ಯದಲ್ಲಿ ಆಗ್ತಿರೋ ವಿಷಯನೆಲ್ಲ ನೀನೇನಕ್ಕೆ ಈ ಬುಕ್ ಅಲ್ಲಿ ಬರೀತಾ ಇದೀಯ ಅಂದಾಗ ಅವ್ನ್ ಹೇಳ್ತಾನೆ, ಹಿಸ್ಟ್ರಿ ಅಂತ ಒಂದ್ ಇರತ್ತಲ್ವಾ, ಜನಗಳಿಗೆ ಅದ್ರ ಬಗ್ಗೆ ಗೊತ್ತಾಗ್ಲಿ ಅಂದಾಗ ರಾಜ ಮತ್ತೆ ಕೋಪ ಪಡ್ತಾರೆ. ಏನು ಹಂಗಾದ್ರೆ ನನ್ ರಾಜ್ಯ ಸರಿ ಇಲ್ಲ, ಈ ರಾಜ ಸರಿ ಇಲ್ಲ ಅಂತ ಹೇಳ್ಬಿಟ್ಟು ನನ್ ಬಗ್ಗೆ ತಪ್ಪಾಗಿ ಮಾತಾಡ್ಕೊಳಕ್ಕೆ ನೀನ್ ಇತ್ರ ಬರ್ದಿದ್ಯಾ ಅಂದಾಗ ಆ ಗುರುಗಳು ಹೇಳ್ತಾರೆ, ಇಲ್ಲ ಇಲ್ಲ ಆತರ ಅಲ್ಲ, ನಮ್ ರಾಜ್ಯದ ಬಗ್ಗೆ ಹಿಸ್ಟ್ರಿ ಎಲ್ಲ ಜನಕ್ಕೆ ಗೊತ್ತಾಗ್ಲಿ ಅಂತ ಬರ್ದೆ ಅಷ್ಟೇ, ಅದು ಬಿಟ್ಟು ನಿಮ್ಮೇಲೆ ಏನು ನನ್ಗೆ ಅಭಿಪ್ರಾಯ ಇಲ್ಲ ಅಂತ ಹೇಳ್ತಾನೆ. ಅಷ್ಟೇ ಅಲ್ಲ, ರಾಜ ಹೇಳ್ತಾರೆ, ನೀನ್ ಮಾಡಿರೋ ಕೆಲ್ಸ ಎಲ್ಲ ಕರೆಕ್ಟೇ, ಆದ್ರೆ ಒಂದು ಕಳ್ಳನ್ ಕೈಗೆ ಹೋಗೋಷ್ಟು ನೀವು ಕೇರ್ಲೆಸ್ ಆಗಿದ್ದೀರಾ, ಅದೇ ನೀವ್ ಮಾಡಿರೋ ತಪ್ಪು. ಆದ್ರೆ ಕಳ್ಳನ್ನ ಹಿಡಿಯಕ್ಕೆ ನೀವ್ ಹೆಲ್ಪ್ ಮಾಡಿದ್ರಿ ಅಂತ ಇವ್ನ್ ಹೇಳಿರೋ ಒಂದೇ ಕಾರಣಕ್ಕೋಸ್ಕರನೇ ನಿಮ್ಮನ್ನ ಬಿಡ್ತಾ ಇರೋದು, ಹೋಗಿ ಇಲ್ಲಿಂದ ಅಂತ ಕಳಿಸ್ಬಿಡ್ತಾರೆ. ಅದಾದ್ಮೇಲೆ ಅಗುರುಗಳು ಕೂಡ ಇವ್ನ ಕರೆದು ಕೂರಿಸಿ ಮಾತಾಡ್ತಾರೆ, ತುಂಬಾ ಥ್ಯಾಂಕ್ಸ್ ಪಾ, ನೀನ್ ಹೇಳ್ದೆ ಅಂತ ಹೇಳ್ಬಿಟ್ಟೆ ರಾಜನ ಬಿಟ್ಟಿರೋದು, ಇಲ್ಲಂದಿದ್ರೆ ನಂಗೆ ಪನಿಷ್ಮೆಂಟ್ ಕೊಡ್ತಾ ಇದ್ರು, ಒಳ್ಳೆ ಕೆಲಸ ಮಾಡಿದ್ಯಾ, ತಗೋ ಈ ಬುಕ್ ನ ತಗೋ, ನೀನೇ ಅಲ್ವಾ ಕಳ್ಳನ್ನ ಹಿಡಿದಿದ್ದು, ಅದ್ರಲ್ಲೂ ಮುಖ್ಯವಾಗಿ ಅವನೇನೋ ಅಪರೂಪದ ಮಗು, ಅವ್ನಿಗೆ ತುಂಬಾನೇ ಸ್ಟ್ರೆಂತ್ ಇದೆ ಅಂತೆಲ್ಲ ಹೇಳ್ತಾ ಇದ್ರಲ್ಲ, ಅದೆಲ್ಲ ನಿನಗೆ ಚೆನ್ನಾಗ್ ಗೊತ್ತು ಅಂತ ಅನ್ಕೊಂಡಿದೀನಿ. ಇನ್ನು ಅದ್ರ ಬಗ್ಗೆ ಎಲ್ಲ ರಿಸರ್ಚ್ ಮಾಡಿ ಎಲ್ಲದನ್ನು ಈ ಬುಕ್ ಅಲ್ಲಿ ಬರಿ, ಇನ್ 1000 ವರ್ಷ ಆದ್ಮೇಲೆ ಕೂಡ ಈ ಬುಕ್ ಅದೇ ತರ ಇರ್ಬೇಕು, ಇದ್ರ ಬಗ್ಗೆ ಎಲ್ಲರಿಗೂ ಗೊತ್ತಾಗ್ಬೇಕು ಅಂತ ಹೇಳ್ತಾರೆ. ಅಷ್ಟೇ ಇಲ್ಲ, ಇನ್ನು ಮುಖ್ಯವಾಗಿ ಒಂದ್ ಪಾಯಿಂಟ್ ನ ಹೇಳ್ತಾರೆ, ಈ ರಾಜ ಎಂತವನು ಅಂತ ಹೇಳ್ಬಿಟ್ಟು ಜನಗಳಿಗೆಲ್ಲ ಗೊತ್ತಾಗ್ಬೇಕಂದ್ರೆ ಇದು ಒಂದೇ ದಾರಿ, ಸೊ ಈ ಕೆಲ್ಸನ ನೀನ್ ಕರೆಕ್ಟ್ ಆಗಿ ಮಾಡು ಅಂತ ಹೇಳ್ತಾರೆ. ಹೇಳ್ಬೇಕಂದ್ರೆ ಗುರುಗಳಿಗೆ ರಾಜ ಮೇಲೆ ತುಂಬಾನೇ ಕೋಪ ಇರುತ್ತೆ, ಎಲ್ಲರನ್ನು ಆ ರಾಜ ವಿರುದ್ಧನೇ ತಿರುಗಿಸಿ ಬಿಡ್ತಾ ಇದಾರೆ ಅಂತ ಇವ್ನ ಅರ್ಥ ಮಾಡ್ಕೊಳ್ತಾನೆ. ಇನ್ನೊಂದ್ ಕಡೆ ಮಾಹಿಯನ್ನ ತೋರಿಸ್ತಾರೆ, ಅವಳಿಗೆ ಅರ್ಥ
ಗೊತ್ತಾಗೋಯ್ತಲ್ಲ ಗಿಲ್ಡ್ವಾಂಗ್ ಏನೋ ಒಂದು ಅಪಾಯ ಇದೆ ಅಂತ, ಹೆಂಗಾದ್ರೂ ಮಾಡಿ ಅವನನ್ನ ಕಾಪಾಡ್ಬೇಕು ಅಂತ ಆ ರಾಜ ಹತ್ರ ಹೇಳ್ತಾಳೆ. ನಾವ್ಯಾಕೆ ಅವ್ನಿಗೆ ಪನಿಷ್ಮೆಂಟ್ ಕೊಟ್ಕೊಂಡು ತುಂಬಾನೇ ಸ್ಟ್ರೆಂತ್ ಇದೆ ಅಂತ ಹೇಳಿದ್ರಲ್ಲ, ನಮ್ಗೆ ಯೂಸ್ ಆಗ್ತಾನಲ್ವಾ ಅಂದಾಗ ರಾಜ ಹೇಳ್ತಾರೆ, ಒಂದು ರಾಜನೇ ಯಾಮಾರಿಸಿದಾನೆ ಅಂದ್ಮೇಲೆ ಅವ್ನಿಗೆ ಪನಿಷ್ಮೆಂಟ್ ಕೊಡದೆ ಇರಕ್ಕಾಗತ್ತಾ, ನಾನು ಅವನನ್ನ ಸುಮ್ನೆ ಬಿಡೋದಿಲ್ಲ. ಅದ್ರಲ್ಲೂ ಫಸ್ಟ್ ಆಫ್ ಆಲ್ ಇದೆಲ್ಲ ಎಲ್ಲಿಂದ ಸ್ಟಾರ್ಟ್ ಆಯ್ತು ಅಂತ ಹೇಳ್ಬಿಟ್ಟು, ಏನು ನೀವೇನಾ ಅಂತ ಹೇಳ್ಬಿಟ್ಟು ಅಸಿಸ್ಟೆಂಟ್ ನ ನೋಡಿ ಹೇಳ್ತಾರೆ. ಅಸಿಸ್ಟೆಂಟ್ ಹಂಗೆ ಭಯ ಪಟ್ಕೊಂಡ್ ಕಾಲ್ಗೆ ಬಿದ್ಬಿಡ್ತಾರೆ. ಅಯ್ಯೋ ರಾಜ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ, ನನ್ಗೆ ಅವರೆಲ್ಲ ಕಳ್ರ ಗುಂಪು ಅಂತ ಗೊತ್ತಿಲ್ಲ, ಏನೋ ನಮ್ ರಾಜ್ಯಕ್ಕೆ ಫೈನಾನ್ಷಿಯಲ್ ಆಗಿ ಹೆಲ್ಪ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಅವ್ರು ಸಿಲ್ವರ್ ಮೈನಿಂಗ್ ಬಗ್ಗೆ ಮಾತಾಡಕ್ ಹೋಗಿದ್ದೆ, ಅದು ಬಿಟ್ಟು ಅವ್ರಿಗೂ ನನ್ಗೂ ಏನು ಸಂಬಂಧ ಇಲ್ಲ, ದಯವಿಟ್ಟು ನನ್ನ ನಂಬಿ ಅಂತ ಅಸಿಸ್ಟೆಂಟ್ ಹೇಳಿದಾಗ ರಾಜ ಹೇಳ್ತಾರೆ, ಹೆಂಗಿದ್ರು ನೀವೇ ತಾನೇ ಇದನ್ನ ಸ್ಟಾರ್ಟ್ ಮಾಡಿದ್ದು, ನೀವೇ ಮುಗಿಸ್ಬೇಕು ಅಂತ ಹೇಳ್ತಾರೆ. ಬಟ್ ಏನ್ ಹೇಳಿದ್ರು ಅಂತ ಡೀಟೇಲ್ಡ್ ಆಗಿ ತೋರಿಸಿಲ್ಲ. ನೆಕ್ಸ್ಟ್ ಸೀನ್ ನಲ್ಲಿ ಅಸಿಸ್ಟೆಂಟ್ ಊಟನ ತಗೊಂಡು ಗಿಲ್ಡ್ವಾಂಗ್ ನ ಮೀಟ್ ಮಾಡಕ್ ಹೋಗ್ತಾರೆ. ಗಿಲ್ಡ್ವಾಂಗ್ ನೋಡಿದ ತಕ್ಷಣ ಹೇಳ್ತಾನೆ, ನೀವೇನಕ್ ನನ್ನ ನೋಡಕ್ ಬಂದ್ರಿ, ಈ ತರ ನೀವು ನನ್ನ ಮೀಟ್ ಮಾಡಿದ್ರಿ ಅಂತ ಗೊತ್ತಾದ್ರೆ ನಿಮ್ಗೆ ಪ್ರಾಬ್ಲಮ್, ಇಲ್ಲಿಂದ ಹೋಗ್ಬಿಡಿ ಅಂದಾಗ ಅಸಿಸ್ಟೆಂಟ್ ಹೇಳ್ತಾರೆ, ಇಲ್ಲ ಅದೆಲ್ಲ ಏನು ಇಲ್ಲ, ತಗೋ ಇದನ್ನ ಅಂತ ಹೇಳ್ಬಿಟ್ಟು ಏನೋ ಒಂದು ಸೂಪ್ ತರ ಇದನ್ನ ಕೊಡ್ತಾರೆ. ಸರಿ ಆಯ್ತು ನನ್ಗೂ ಹೊಟ್ಟೆ ಹಸಿತಾ ಇದೆ ಅಂತ ಹೇಳ್ಬಿಟ್ಟು ಗಿಲ್ಡ್ವಾಂಗ್ ಅದನ್ನ ತಗೊಳ್ತಾನೆ. ಈ ಕಡೆ ಅಸಿಸ್ಟೆಂಟ್ ತುಂಬಾನೇ ಎಮೋಷನಲ್ ಆಗಿ ಮಾತಾಡಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ. ನನಗೆ ರಾಜನೇ ಎಲ್ಲ, ನನ್ಗೆ ಯಾರು ಇಲ್ಲ, ನಾನು ಒಬ್ನೇ ಇದ್ದೀನಿ ಅನ್ಕೊಂಡಾಗ ರಾಜನೇ ನನ್ ಜೊತೆ ಇದ್ದಿದ್ದು, ನನಗ್ ಫ್ಯಾಮಿಲಿ ಅಂತ ಇರೋದು ಅವ್ರೊಬ್ರೆ, ಹೇಳ್ಬೇಕಂದ್ರೆ ನನ್ಗೆಲ್ಲ ಅವ್ರೆ, ನೀನಂದ್ರೆ ಕೂಡ ನನಗ್ ತುಂಬಾನೇ ಇಷ್ಟ, ಹೇಳ್ಬೇಕಂದ್ರೆ ನಿನ್ನ ನೋಡ್ದಾಗಲ್ಲ ನಿಂತರನೇ ನಾನು ಇರ್ಬಾರ್ದ ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ ಅಂತ ಹಂಗೆ ಕಣ್ಣಲ್ಲಿ ನೀರ್ ಹಾಕೊಂಡ್ ಮಾತಾಡ್ತಾ ಇರ್ತಾರೆ. ಗಿಲ್ಡ್ವಾಂಗ್ ಏನು ಅರ್ಥ ಆಗ್ತಾ ಇಲ್ಲ, ಯಾಕೆ ಏನಾಯ್ತೀಗ, ಯಾಕೆ ಈ ತರ ಮಾತಾಡ್ತಾ ಇದ್ದೀರಾ ಅಂತ ಇವ್ನು ಮಾತಾಡ್ತಾ ಇರ್ಬೇಕಾದ್ರೆ ಕೈಯೆಲ್ಲ ನಡ್ಗಕ್ ಸ್ಟಾರ್ಟ್ ಆಗ್ಬಿಡುತ್ತೆ, ಕೈಯಲ್ಲಿರೋ ಚಾಪ್ ಸ್ಟಿಕ್ಸ್ ಎಲ್ಲ ಕೆಳಗಡೆ ಬಿದ್ದೋಗುತ್ತೆ. ಅವಾಗ ಗಿಲ್ಡ್ವಾಂಗ್ ಅರ್ಥ ಆಗೋಯ್ತು ಊಟನಲ್ಲಿ ಏನೋ ಪಾಯ್ಸನ್ ಇದೆ ಅಂತ. ಈಗ ಹಂಗೆ ಅಸಿಸ್ಟೆಂಟ್ ನ ನೋಡ್ತಾರೆ. ಅಸಿಸ್ಟೆಂಟ್ ಕೂಡ ತುಂಬಾನೇ ಫೀಲ್ ಮಾಡ್ಕೊಂಡು, ದಯವಿಟ್ಟು ನನ್ನ ಕ್ಷಮಿಸ್ಬಿಡು ಗಿಲ್ಡ್ವಾಂಗ್, ದಯವಿಟ್ಟು ನನ್ನ ಕ್ಷಮಿಸ್ಬಿಡು ಅಂತ ಹತ್ಕೊಂಡೆ ಅಲ್ಲಿಂದ ಹೊರಟೋಗ್ತಾರೆ. ಇನ್ನೊಂದ್ ಕಡೆ ಪ್ರಿನ್ಸ್ ಚಂಗ್ ಮೌರಿನ ಕರ್ಕೊಂಡು ರಾಜನ ಮೀಟ್ ಮಾಡಕ್ ಹೋಗಿರ್ತಾರೆ. ಇವಾಗ ಪ್ರಿನ್ಸ್ ಚಂಗ್ ಏನು ತಪ್ಪು ಮಾಡಿಲ್ಲ ಅಂತ ರಾಜ ಗೊತ್ತಾಯ್ತಲ್ವಾ, ಅದ್ರಿಂದಾನೇ ಬಂದಿರೋದು. ರಾಜ ಕೂಡ ಏನ್ ಬಂದಿದ್ದು ಅಂತ ಕೇಳಿದಾಗ ಪ್ರಿನ್ಸ್ ಚಂಗ್ ಹೇಳ್ತಾನೆ, ಮುಖ್ಯವಾಗಿರೋನೊಬ್ಬನ ಕರ್ಕೊಂಡ್ ಬಂದಿದ್ದೀನಿ, ಅವ್ನ್ ನಿಮ್ಗೆ ಯೂಸ್ ಆಗ್ತಾನೆ ಅಂದಾಗ ರಾಜ ಮೌರಿನ ನೋಡ್ಬಿಟ್ಟು ಹೇಳ್ತಾರೆ, ಏನು ಇವನೇನಾದ್ರೂ ಅಪರೂಪದ ಮಗು, ಅವ್ನಿಗೂ ಸ್ಟ್ರೆಂತ್ ಇದೆ ಅಂತ ಹೇಳ್ತೀಯ ಅಂದಾಗ ಪ್ರಿನ್ಸ್ ಚಂಗ್ ಹೇಳ್ತಾರೆ, ಹೌದು ಯಜಮಾನ್ರೆ ಅದು ನಿಜಾನೇ, ಇವನಲ್ಲೂ ತುಂಬಾನೇ ಸ್ಟ್ರೆಂತ್ ಇದೆ, ಮೌರಿ ಮತ್ತೆ ಗಿಲ್ಡ್ವಾಂಗ್ ಜಗಳ ಮಾಡ್ಕೋಬೇಕಾದ್ರೆ ನಾನು ಕಣ್ಣಾರೆ ನೋಡಿದೀನಿ ಅಂತ ಹೇಳಿದಾಗ ರಾಜ ಹೇಳ್ತಾರೆ, ಹೌದಾ ಎಲ್ಲಿ ನೋಡೋಣ ಅಂತ ಹೇಳ್ಬಿಟ್ಟು ಅಲ್ಲಿರೋ ಆಳುಗಳಿಗೆಲ್ಲ ಒಂದು ಕಲ್ನ ಎತ್ಕೊಂಬಂದ್ ಇಡಕ್ ಹೇಳ್ತಾರೆ. ಅವ್ರು ಕಲ್ ತಂದಿಡ್ತಾರೆ. ಮೌರಿನ ನೋಡ್ಬಿಟ್ಟು ಅದನ್ನ ಒಡಿ ಅಂತ ಹೇಳ್ತಾರೆ. ಮೌರಿ ಕೂಡ ತುಂಬಾನೇ ಫೋರ್ಸ್ ಆಗಿ ಗುತ್ತಾನೆ, ಆದ್ರೆ ಕಲ್ಲಿಗೆ ಏನು ಆಗಲ್ಲ, ಅವ್ನ ಕೈ ಮಾತ್ರ ನೋತಾ ಇರುತ್ತೆ. ರಾಜ ನೋಡ್ಬಿಟ್ಟು ನಗದ್ಬಿಟ್ಟು ಹೇಳ್ತಾರೆ, ಇದೇ ತರ ನಂಬೋರೊಬ್ರು ಇದ್ರೆ ಕಲರ್ ಆಗಿ ರೀಲ್ ಆಗಿ ಸುತ್ತಾ ಇರ್ತೀರಾ, ಹೋಗಿ ಕೆಲಸ ನೋಡೋಗಿ ಅಂತ ಹೇಳ್ಬಿಟ್ಟು ಒಂಥರ ಚೀಪ್ ಆಗಿ ಮಾತಾಡ್ಬಿಡ್ತಾರೆ. ಪ್ರಿನ್ಸ್ ಚಂಗೆ ಲೈಟ್ ಆಗಿ ಅವಮಾನ ಆಗುತ್ತೆ. ಅವ್ರ ಮೌರಿನ ನೋಡ್ಬಿಟ್ಟು ಬೈತಾರೆ, ಏನೋ ಮಾಡ್ತಾ ಇದೀಯಾ, ಕರೆಕ್ಟ್ ಆಗಿ ಮಾಡು ಅಂತ ಹೇಳ್ಬಿಟ್ಟು ಬೈದಾಗ ಮೌರಿ ಹೇಳ್ತಾನೆ, ನನ್ನಲ್ಲಿ ಹತ್ರ ಪವರ್ ಇದೆ ಅಂತ ನನ್ಗೆ ಈಗ ರೀಸೆಂಟ್ ಆಗಿ ರಿಯಲೈಸ್ ಆಗಿರೋದು, ಅದ್ ಯಾವಾಗಾದ್ರೂ ಒಂದ್ಸತಿ ಬಂದೋಗುತ್ತೆ, ಇವಾಗ ಬರ್ತಾ ಇಲ್ವಾ ಅಂದಾಗ ಪ್ರಿನ್ಸ್ ಚಂಗ್ ಹಂಗೆ ಗುರಾಯಿಸ್ತಾರೆ. ರಾಜನು ಹೇಳ್ತಾರೆ, ಇನ್ನು ನೀವ್ ಹೋಗಿಲ್ವಾ, ಹೋಗಿ ಇಲ್ಲಿಂದ ಅಂದಾಗ ಮೌರಿಗ್ ಮನ್ಸಲ್ಲಿ ಅನ್ಸ್ತಾ ಇದೆ, ಹೆಂಗಾದ್ರೂ ಮಾಡಿ ಪವರ್ ನ ತೋರ್ಸ್ಬಿಡ್ಬೇಕು ಅಂತ. ಹಂಗೆ ಕೋಪದಿಂದ ಎದ್ ನಿಂತ್ಕೊಂಡವನು ಹೆಂಗಾದ್ರೂ ಮಾಡಿ ಪವರ್ ನ ತೋರ್ಸ್ಬಿಡ್ಬೇಕು ಅಂತ ಜೋರಾಗಿ ಗುತ್ತಾ ನೋಡಿ ಕಲ್ನ. ಈ ಸತಿಯ ಕಲ್ಲು ಹಂಗೆ ಒಂದ್ 5 ಪೀಸ್ ಆಗಿ ಕ್ರಾಕ್ ಬಿಟ್ಬಿಡುತ್ತೆ. ಇದನ್ನ ನೋಡಿ ರಾಜಕ್ ಶಾಕ್ ಆಗ್ಬಿಡುತ್ತೆ. ಇಷ್ಟು ದಿನ ಈ ತರ ಸ್ಟ್ರೆಂತ್ ಇರುತ್ತೆ, ಅಪರೂಪದ ಮಕ್ಳು ಅಂತೆಲ್ಲ ಹೇಳ್ತಾ ಇದ್ರು, ಅದನ್ನೆಲ್ಲ ಜಸ್ಟ್ ರೂಮರ್ಸ್ ಅಂತ ಅನ್ಕೊಂಡಿದ್ರು. ಈ ತರ ಡೈರೆಕ್ಟ್ ಆಗಿ ನೋಡಿದ ತಕ್ಷಣ ರಾಜಕ್ಕೆ ಫುಲ್ ಶಾಕು. ಅಷ್ಟೇ ಅಲ್ಲ, ಇನ್ಸ್ಟೆಂಟ್ ಆಗಿ ಒಂದ್ ಪ್ಲಾನ್ ನ ಮಾಡ್ತಾರೆ. ಇನ್ನೊಂದ್ ಕಡೆ ಗಿಲ್ಡ್ವಾಂಗ್ ನ ಜೈಲಲ್ಲೇ ಹಾಕಿರ್ತಾರಲ್ವಾ, ಅವ್ನ್ ಬೇರೆ ಈಗ ಪಾಯ್ಸನ್ ತಿಂದಿರೋದ್ರಿಂದ ಒಂಥರ ತುಂಬಾನೇ ಟೈರ್ಡ್ ಆಗಿ ಫೀಲ್ ಆಗ್ತಾ ಇರ್ತಾನೆ, ಕಣ್ಣೆಲ್ಲ ಒಂಥರ ಎಳ್ಕೊಂಡ್ ಹೋಗ್ತಾ ಇರುತ್ತೆ. ಇನ್ನೊಂದ್ ಕಡೆ ಮೌರಿ ಇರ್ತಾನೆ. ಹೇಳ್ಬೇಕಂದ್ರೆ ಈ ರಾಜ ಏನ್ ಪ್ಲಾನ್ ಮಾಡಿರೋದಂದ್ರೆ ಊರ್ ಮಕ್ಕಳನ್ನೆಲ್ಲ ಸೇರಿಸಿ ಇವ್ರಿಬ್ರ ಮಧ್ಯೆ ಒಂದು ಜಗಳ ಇಡ್ಬೇಕು ಅಂತ ಪ್ಲಾನ್ ಮಾಡಿರೋದು. ಫಸ್ಟ್ ಈಗ ಗಿಲ್ಡ್ವಾಂಗ್ ನನ್ನೇ ಕರ್ಕೊಂಡ್ ಬರೋದು, ಅವ್ನ ಕೈಲಿ ನಡ್ಕೊಂಡ್ ಬರಕ್ಕೂ ಆಗ್ತಾ ಇಲ್ಲ, ಒಂಥರ ಹಂಗೆ ಫುಲ್ ಆಗಿ ಜ್ಞಾನ ತಪ್ಪೋ ಸ್ಟೇಜ್ ಅಲ್ಲೇ ಇರ್ತಾನೆ. ಇವನ್ ಈ ತರ ನೋಡೋದಕ್ಕೆ ಇವನ್ಗೆ ಮತ್ತೆ ಅವ್ರ ಗ್ಯಾಂಗ್ ಅವ್ರಿಗೆಲ್ಲ ತುಂಬಾನೇ ಬೇಜಾರಾಗ್ತಾ ಇರುತ್ತೆ. ಇನ್ನೊಂದ್ ಕಡೆ ಗಿಲ್ಡ್ವಾಂಗ್ ಅವ್ರ ಆಳುಗಳನ್ನೆಲ್ಲ ಲೈನ್ ಆಗಿ ಕರ್ಕೊಂಡ್ ಬಂದು ನೀಲ್ ಡೌನ್ ಮಾಡಿಸ್ತಾರೆ. ಈಗ ರಾಜ ಹೇಳ್ತಾರೆ, ಗಿಲ್ಡ್ವಾಂಗು ಮತ್ತೆ ಮೌರಿಗೆ ಒಂದು ಕಾಂಪಿಟೇಷನ್ ನ ಇಡ್ತೀವಿ, ಅದ್ರಲ್ಲಿ ಗಿಲ್ಡ್ವಾಂಗ್ ಏನಾದ್ರು ಗೆದ್ಬಿಟ್ರೆ ನಿಮ್ಮನ್ನೆಲ್ಲ ಸಾಯಿಸ್ಬಿಡ್ತೀನಿ, ಇನ್ ಕೇಸ್ ಗಿಲ್ಡ್ವಾಂಗ್ ಏನಾದ್ರು ಸೋತೋದ್ರೆ ಅವ್ನ್ ಸತ್ತೋಗ್ತಾನೆ, ನೀವೆಲ್ಲ ಪ್ರಾಣದಲ್ಲಿ ಇರ್ಬೋದು, ಈ 2 ಆಪ್ಷನ್ ಅಲ್ಲಿ ಯಾವ್ದು ಸೆಲೆಕ್ಟ್ ಮಾಡ್ಕೊಳ್ತಿರೋ ನಿಮ್ ಇಷ್ಟ ಅಂತ ಹೇಳ್ತಾರೆ. ಪಕ್ಕದಲ್ಲಿರೋರ್ಗೆ ರಾಜ ಬೇರೆ ಹೇಳ್ತಾರೆ, ಇವಾಗ ನೋಡ್ದ ಗಿಲ್ಡ್ವಾಂಗ್ ಸಾಯ್ಬೇಕು ಅಂತ ಎಷ್ಟು ಜನ ಅಂತಾರೆ ಅಂತ ಹಂಗೆ ಸಂತೋಷವಾಗಿ ನೋಡ್ತಾ ಇರ್ತಾರೆ. ಆದ್ರೆ ಗಿಲ್ಡ್ವಾಂಗ್ ಅವ್ರ ಫ್ರೆಂಡ್ಸ್ ಎಲ್ಲ ಹೇಳ್ತಾರೆ, ಗಿಲ್ಡ್ವಾಂಗ್ ಹೆಂಗಾದ್ರೂ ಮಾಡಿ ನೀನ್ ವಿನ್ ಆಗ್ಬಿಡು, ನಮ್ ಬಗ್ಗೆ ನೀನ್ ಯೋಚನೆ ಮಾಡ್ಬೇಡ ಅಂತ ಹೇಳ್ಬಿಟ್ಟು ಅವ್ರಂತರ ಮನ್ಸ್ ಬಿಟ್ಟು ಅದನ್ನ ಹೇಳ್ತಾ ಇರೋದನ್ನ ನೋಡಿ ರಾಜಕ್ಕೆ ಒಂಥರ ಆಶ್ಚರ್ಯವಾಗಿರುತ್ತೆ. ಇವನ್ಗೋಸ್ಕರ ಇಷ್ಟೆಲ್ಲ ಮಾಡ್ತಾರ ಅಂತ ಹೇಳ್ಬಿಟ್ಟು ಈ ಕಡೆ ಕಾಂಪಿಟೇಷನ್ ಸ್ಟಾರ್ಟ್ ಮಾಡ್ತಾರೆ. ಆದ್ರೆ ಎತ್ತಿದ ತಕ್ಷಣ ಮೌರಿನ ಜಗಳಕ್ಕೆ ಕಳ್ಸೋದಿಲ್ಲ, ಬೇರೆಯವ್ರನ್ನೆಲ್ಲ ಫಸ್ಟ್ ಗಿಲ್ಡ್ವಾಂಗ್ ಹತ್ರ ಜಗಳ ಮಾಡಕ್ ಬಿಡ್ತಾರೆ. ಎಷ್ಟೇ ಗಿಲ್ಡ್ವಾಂಗು ಜ್ಞಾನ ತಪ್ಪೋ ಸ್ಟೇಜ್ ಅಲ್ಲಿ ಇದ್ರೆ ಕೂಡ ಒಬ್ಬೊಬ್ರಿಗೂ ಸರಿಯಾಗಿ ಹೊಡಿತಾ ಇರ್ತಾನೆ. ಇವ್ರಿಗೆಲ್ಲ ಏನು ಪವರ್ ಇಲ್ಲ, ಸಾಧಾರಣ ವ್ಯಕ್ತಿಗಳೇ ಅಲ್ವಾ. ಸೊ ಗಿಲ್ಡ್ವಾಂಗ್ ಸ್ವಲ್ಪ ಸ್ಟ್ರಾಂಗ್ ಆಗಿ ಎಲ್ಲರನ್ನು ಹೊಡೆದು ಬೀಸ್ತಾನೆ. ಅವ್ನ ಮೇಲೆ ಒಂದೇಟು ಬಿದ್ದಿರೋದಿಲ್ಲ, ಅವ್ನ್ ಹಂಗೆ ನಿಂತಿರ್ತಾನೆ. ಇದನ್ನ ನೋಡಿ ರಾಜ ಹೇಳ್ತಾರೆ, ಇದೆಲ್ಲ ನೋಡೋದಕ್ಕೆ ಇಂಟ್ರೆಸ್ಟೇ ಇಲ್ಲ, ಮೌರಿನ ಕರ್ಕೊಂಡ್ ಬನ್ನಿ ಅಂತ ಹೇಳ್ತಾರೆ. ಈಗ ಮೌರಿನೂ ಬರ್ತಾರೆ. ಗಿಲ್ಡ್ವಾಂಗ್ ಕಡೆ ಅವರೆಲ್ಲ ಹೋಂಗ್ಜಿ ಅಂತಾನೆ ಕರೀತಾ ಇರ್ತಾರೆ, ಅವನೇ ವಿನ್ ಆಗ್ಬೇಕು ಅಂತ. ಆದ್ರೆ ಮೌರಿ ಕಡೆ ಅವರೆಲ್ಲ ಮೌರಿ ಹೆಂಗಾದ್ರೂ ಮಾಡಿ ಅವ್ನು ಹೊಡೆದ್ ಬಿಡು ಅಂತ ಅವ್ನ್ಗೆ ಜೇಕರ ಆಗ್ತಾ ಇರ್ತಾರೆ. ಇನ್ನೊಂದ್ ಕಡೆ ಗಿಲ್ಡ್ವಾಂಗ್ ಕಡೆ ಅವರೆಲ್ಲ ಗಿಲ್ಡ್ವಾಂಗ್ ಅಂತ ಇರೋದನ್ನ ನೋಡ್ಬಿಟ್ಟು ಗಿಲ್ಡ್ವಾಂಗ್ ಲೈಟ್ ಆಗಿ ಫೈರ್ ಬಂದಿರೋಂಗಿದೆ, ಸರಿಯಾಗಿ ಅಟ್ಯಾಕ್ ಮಾಡ್ತಾ ಇರ್ತಾನೆ ಮೌರಿನ. ಅವ್ನ್ ಮೈ ಅವ್ನಿಗೆ ಸಪೋರ್ಟ್ ಮಾಡ್ತಾ ಇಲ್ಲ ಅಂದ್ರೆ ಕೂಡ ಹೆಂಗಾದ್ರೂ ಮಾಡಿ ಅವ್ನ ಬೀಳ್ಸ್ಬಿಡ್ಬೇಕು ಅಂತ ಆ ಮೌರಿಗೆ ಈಕ್ವಲ್ ಆಗಿ ಜಗಳ ಮಾಡ್ತಾ ಇರ್ತಾನೆ. ಮೌರಿಗ್ ಸರಿಯಾಗಿ ಹೊಡಿತಾ ಇರ್ತಾನೆ. ಇದನ್ನ ನೋಡಿ ರಾಜಿಗೆ ಲೈಟ್ ಆಗಿ ಶಾಕ್ ಆಗುತ್ತೆ. ಏನ್ರೋ ಮಾಡಿಟ್ಟಿದ್ದೀರಾ, ಅವ್ನ್ ಹೆಂಗ್ ಹತ್ರ ಹೊಡಿತಾ ಇದಾನೆ, ಅವ್ನಿಗೆ ನಾನ್ ಕೊಡು ಅಂತ ಹೇಳಿದ್ ಮೆಡಿಸನ್ ನ ಕೊಟ್ರ ಇಲ್ವಾ, ಏನ್ ನಡೀತಾ ಇದೆ ಅಂದಾಗ ಪಕ್ಕದಲ್ಲಿರೋರು ಹೇಳ್ತಾರೆ, ಯಜಮಾನ್ರೆ ನೀವ್ ಹೇಳ್ದಂಗೆ ನಾವ್ ಅದನ್ನ ಕೊಟ್ಟಿದೀವಿ, ಆದ್ರೆ ಇವ್ನು ಹೆಂಗ್ ಇಷ್ಟು ಎನರ್ಜೆಟಿಕ್ ಆಗಿ ಜಗಳ ಮಾಡ್ತಾ ಇದಾನೋ ಗೊತ್ತಿಲ್ವೇ ಅಂದಾಗ ರಾಜ ಹಂಗೆ ನೋಡ್ತಾ ಇರ್ತಾರೆ. ಹೇಳ್ಬೇಕಂದ್ರೆ ರಾಜನೇ ಅಸಿಸ್ಟೆಂಟ್ ನ ಯೂಸ್ ಮಾಡಿ ಯಾವ್ದೋ ಒಂದು ಮದ್ದನ್ನ ಕೂಡ ಕೇಳಿರ್ತಾರೆ. ಯಾಕಂದ್ರೆ ಇವ್ರ ಪ್ರಕಾರ
ಗಿಲ್ಡ್ವಾಂಗ್ ಸಾಯ್ಬೇಕು, ಅದಾದ್ಮೇಲೆ ಮೌರಿನ ಇವ್ರಿಗೋಸ್ಕರ ಯೂಸ್ ಮಾಡ್ಕೋಬೇಕು ಅಂತ ಪ್ಲಾನ್ ಮಾಡಿರ್ತಾರೆ. ಆದ್ರೆ ಅವ್ರು ಅನ್ಕೊಂಡಂಗ್ ನಡೀತಾ ಇಲ್ವಲ್ಲ, ಇಲ್ಲಿ ಇಬ್ರು ಈಕ್ವಲ್ ಆಗಿ ಜಗಳ ಮಾಡ್ತಾ ಇರ್ತಾರೆ. ಹಂಗೆ ಒಂದು ಕೋಪದಲ್ಲಿ ನೋಡ್ತಾ ಇರ್ತಾರೆ. ಆದ್ರೆ ಒಂದ್ ಸ್ಟೇಜ್ ಗೆ ಮೌರಿ ಫುಲ್ ಆಗಿ ಗಿಲ್ಡ್ವಾಂಗ್ ನ ಅಟ್ಯಾಕ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾನೆ. ಯಾಕಂದ್ರೆ ಈಗ್ಲೇ ಅವನು ಮೂರ್ಛೆ ಹೋಗೋ ಸ್ಟೇಜ್ ಅಲ್ಲಿ ಇದ್ದ. ಅವ್ನ ಕೈಲಿ ತುಂಬಾ ಹೊತ್ತದನ್ನ ತಡೆಯಕ್ ಆಗ್ತಾ ಇಲ್ಲ. ಈಗ ಮೌರಿ ಅನ್ಕೊಂಡ್ರೆ ಗಿಲ್ಡ್ವಾಂಗ್ ನ ಸಾಯಿಸ್ಬಿಡ್ಬೋದು. ಹಿಂದ್ಗಡೆ ಇರೋರೆಲ್ಲ ಮೌರಿನ ಎಂಕರೇಜ್ ಮಾಡ್ತಾ ಇರ್ತಾರೆ, ಮೌರಿ ಅವನ ಸಾಯಿಸ್ಬಿಡು ಅಂತ. ಅವ್ನ್ ಕೂಡ ಸಾಯಿಸೋ ತರ ಹತ್ರ ಬರ್ತಾನೆ. ಆದ್ರೆ ಗಿಲ್ಡ್ವಾಂಗ್ ನ ಸಾಯಿಸೋದಿಲ್ಲ. ಇವ್ನು ಯೋಚನೆ ಮಾಡಿ ನೋಡ್ತಾನೆ, ಯಾಕಂದ್ರೆ ಇದಕ್ಕೂ ಮುಂಚೆ ಒಂದ್ಸತಿ ಮೌರಿನ ಸಾಯಿಸದೆ ಬಿಟ್ಬಿಟ್ಟಿರ್ತಾರಲ್ಲ ಇವರು. ಸುಮ್ನೆ ಅವ್ರನ್ನ ಕಟ್ಟಾಕೋ ತರ ಕಟ್ಟಾಕ್ಬಿಟ್ಟು ಅವ್ರನ್ನ ತಪ್ಪಿಸ್ಕೊಳಕ್ ಬಿಟ್ಟಿರ್ತಾರಲ್ಲ, ಅದೆಲ್ಲ ಇವ್ನ್ಗೂ ಗೊತ್ತು. ಅದಲ್ಲೇ ಇವ್ಗೆ ನೆನಪು ಬಂದಿದ ತಕ್ಷಣ ಗಿಲ್ಡ್ವಾಂಗ್ ನ ಸಾಯಿಸಕ್ ಅವ್ನಿಗೆ ಮನ್ಸೇ ಬಂದಿಲ್ಲ. ಕತ್ತಿ ನಂಗೆ ಕೆಳಗಡೆ ಹಾಕ್ಬಿಟ್ಟು ರಾಜ ಮುಂದೆ ಹಂಗೆ ಮಂಡಿ ಹಾಕಿ ಬಗ್ಬಿಡ್ತಾನೆ. ಇದನ್ನ ನೋಡಿ ರಾಜಕ್ ಫುಲ್ ಟೆನ್ಷನ್ ಆಗ್ಬಿಡುತ್ತೆ. ಏನ್ ಮಾಡ್ತಾ ಇದೀಯ ನೀನು, ನಾನು ಹೇಳಿದ್ದೇನು ನೀನ್ ಮಾಡ್ತಿರೋದೇನು ಅಂತ ಮೌರಿ ಮೇಲೆ ಕೋಪ ಮಾಡ್ಕೊಳ್ತಾರೆ. ಫಸ್ಟ್ ಮೌರಿನ ಎತ್ತಿ ಜೈಲಲ್ಲಿ ಹಾಕಿ ನಾನ್ ಹೇಳೋದನ್ನೇ ಅವ್ನ್ ಮಾಡೋದಿಲ್ವಾ. ಅಷ್ಟೇ ಅಲ್ಲ, ಇಲ್ಲಿ ಗಿಲ್ಡ್ವಾಂಗ್ ಆಳುಗಳೆಲ್ಲ ಇರ್ತಾರಲ್ಲ, ಅವ್ರನ್ನೆಲ್ಲ ಕೂಡ ಸಾಯಿಸ್ಬಿಡಿ. ಗಿಲ್ಡ್ವಾಂಗ್ ನ ಮಾತ್ರ ಚೆನ್ನಾಗಿ ಗುಡ್ದಲ್ಲಿ ಒಂದ್ ಕಂಬಕ್ ಕಟ್ಟಾಕ್ಬಿಡಿ. ಅವ್ನ್ ಬದುಕೊಂಗಿದ್ರೆ ಬದುಕ್ಲಿ ಅಥವಾ ಸಾಯಂಗಿದ್ರೆ ಸಾಯ್ಲಿ ಅಂತ ಹೇಳ್ಬಿಡ್ತಾರೆ. ಇದು ಏನಕ್ಕೆ ಕೇಳಿರ್ತಾರೆ ಅಂದ್ರೆ, ಮಾಹ್ಯ ಕೇಳ್ತಾಳೆ, ಗಿಲ್ಡ್ವಾಂಗ್ ಮೇಲೆ ಎಲ್ಲರಿಗೂ ಒಂದು ಒಳ್ಳೆ ಅಭಿಪ್ರಾಯ ಇದೆ ಊರ್ ಜನಕ್ಕಲ್ಲ, ನೀವ್ ಇವಾಗ ಗಿಲ್ಡ್ವಾಂಗ್ ನ ಸಾಯಿಸಿದ್ರಿ ಅಂತ ಗೊತ್ತಾದ್ರೆ ಎಲ್ಲರೂ ನಮ್ಗೆ ಆಪೋಸಿಟ್ ಆಗ್ಬಿಡ್ತಾರೆ. ನೀವು ಸ್ವಲ್ಪ ಯೋಚನೆ ಮಾಡಿ ನೋಡಿ, ಅವ್ರನ್ನ ನೀವು ಬಿಟ್ಬಿಡಿ ಅಂತ ಹೇಳ್ತಾರೆ. ಅದಕ್ಕೋಸ್ಕರನೇ ರಾಜ ಅವನ ಸಾಯಿಸಿಲ್ಲ ಅಂದ್ರೆ ಕೂಡ ಈ ತರ ಒಂದು ಪನಿಷ್ಮೆಂಟ್ ನ ಕೊಡ್ತಾರೆ. ಇನ್ನೊಂದ್ ಕಡೆ ಗಿಲ್ಡ್ವಾಂಗ್ ಅವ್ರ ಆಳುಗಳನ್ನೆಲ್ಲ ಜೈಲಲ್ಲಿ ಹಾಕ್ಬಿಟ್ಟಿರ್ತಾರೆ. ಇನ್ನು ಅವರು ಸಾಯೋ ಸ್ಟೇಜ್ ಅಲ್ಲೇ ಇರ್ತಾರೆ. ತುಂಬಾನೇ ಬೇಜಾರಿಂದ ಅಳ್ತಾ ಇರ್ತಾರೆ. ಹೆಂಗೋ ಗಿಲ್ಡ್ವಾಂಗ್ ಗೆದ್ಬಿಟ್ಟ, ಅವ್ನ್ ಹೆಂಗಾದ್ರೂ ಬದುಕಿರ್ತಾನಲ್ವಾ ಅಂತ ಹೇಳ್ಬಿಟ್ಟು ಎಲ್ಲರೂ ಒಂಥರ ಫೀಲಿಂಗ್ ಅಲ್ಲೇ ಕುತ್ಕೊಂಡ್ ಮಾತಾಡ್ತಾ ಇರ್ತಾರೆ. ಇನ್ನೊಂದ್ ಕಡೆ ಗಿಲ್ಡ್ವಾಂಗ್ ನ ಬೇರೆ ಪಾಪ ಚೆನ್ನಾಗಿ ಹೊಡೆದು ಕಂಬಕ್ಕೆ ಕಟ್ಟಾಕ್ಬಿಟ್ಟಿರ್ತಾರೆ. ಯಾರೋ ಅವ್ನ್ಗೆ ಹೆಲ್ಪ್ ಮಾಡೋಂಗಿಲ್ಲ ಅಂತ ಕಾಣಿಸುತ್ತೆ. ಎಲ್ಲರೂ ಅಂದ್ರೆ ಊರಲ್ಲಿರೋ ಜನ ಎಲ್ಲ ನಿಂತ್ಕೊಂಡು ಅದನ್ನ ನೋಡ್ತಾ ಇರ್ತಾರೆ. ಅದ್ರಲ್ಲಿ ಒಂದ್ ತಾತ ಅವನ ಹತ್ರ ಹೋಗ್ಬೇಕು ಅಂತ ನೋಡಿದ್ರೆ ಕೂಡ ಅಲ್ಲಿರೋ ಸೈನಿಕರೆಲ್ಲ ಅವ್ರನ್ನ ಎಳ್ಕೊಂಡು ಹೊಟ್ಟೋಗ್ತಾರೆ. ಈ ವಿಷಯ ರಿಯಾಕ್ ಕೂಡ ಒಟ್ಟೋಯ್ತು. ಇತ್ರ ಗಿಲ್ಡ್ವಾಂಗ್ ನ ಹೊಡೆದು ಕಟ್ಟಾಕ್ಬಿಟ್ಟಿದ್ದಾರೆ ಅಂತ. ಅವ್ನ್ ಸಾಯೋ ಬದುಕೋ ಸ್ಟೇಜ್ ಅಲ್ಲಿ ಇದ್ದಾನೆ ಅಂದಿದ ತಕ್ಷಣ ರಿಯಾಕ್ ತುಂಬಾನೇ ಬೇಜಾರಾಗುತ್ತೆ. ಇನ್ನೊಂದ್ ಕಡೆ ಯೂರಿ ಮತ್ತೆ ಯೂರಿ ಫ್ರೆಂಡ್ ಬರ್ತಾರೆ. ಇವ್ರಿಬ್ರಲ್ಲಿ ಯಾರು ಯೂರಿ ಅನ್ನೋದೇ ಗೊತ್ತಿಲ್ಲ. ಅದ್ರಲ್ಲಿ ಸ್ಲಿಮ್ ಆಗಿ ಒಂದ್ ಹುಡುಗಿ ಇರ್ತಾಳಲ್ಲ, ಆ ಹುಡುಗಿ ಮಾತ್ರ ಸ್ವಲ್ಪ ನೀರ್ ಎತ್ಕೊಂಡೋಗಿ ಗಿಲ್ಡ್ವಾಂಗ್ ಗೆ ಕುಡಿಸ್ತಾಳೆ. ಅದಾದ್ಮೇಲೆ ಪಕ್ಕದಲ್ಲಿ ಇರೋಳು ಕೇಳ್ತಾಳೆ, ಏನಕ್ಕೆ ನೀನ್ ಅವ್ನಿಗೆ ನೀರ್ ಕೊಟ್ಟೆ ಅಂದಾಗ ಅವಳು ಹೇಳ್ತಾಳೆ, ನನಗ್ ಗೊತ್ತಿಲ್ಲ, ಆದ್ರೆ ಪಾಪ ಅವ್ರನ್ನ ನೋಡಿದ್ರೆ ನಂಗೆ ತುಂಬಾನೇ ಬೇಜಾರಾಯ್ತು, ಸತ್ತೋಗ್ತಾರೇನೋ ಅಂತ ತುಂಬಾನೇ ಭಯ ಆಯ್ತು, ಅದರಿಂದಾನೇ ನೀರ್ ಕುಡಿಸ್ತೆ ಅಂತ ಹೇಳ್ತಾರೆ. ಸರಿ ಬಾ ಆಯ್ತು ಇಲ್ಲಿಂದ ಹೋಗೋಣ ಅಂತ ಹೇಳ್ಬಿಟ್ಟು ಅವ್ರಿಬ್ರು ಅಲ್ಲಿಂದ ಹೋಗ್ಬೇಕಂತ ನೋಡಿದಾಗ ಸ್ವಲ್ಪ ಹೊತ್ತಲ್ಲಿ ಗಿಲ್ಡ್ವಾಂಗ್ ನೀರ್ ಕುಡಿದ್ಬಿಟ್ಟು ತಲೆ ಎತ್ತಿ ನೋಡ್ತಾನೆ. ಅವ್ರಿಬ್ರು ಅಲ್ಲಿ ಹೋಗ್ತಾ ಇರ್ತಾರೆ. ಈಗ ನೀರ್ ಕುಡಿಸಿದ್ಲಲ್ಲ ಆ ಹುಡುಗಿ ಫಸ್ಟ್ ತಿರುಗ್ ನೋಡ್ತಾಳೆ. ಆದ್ರೆ ಸ್ವಲ್ಪ ಹೊತ್ತಾದ್ಮೇಲೆ ಆ ಪಕ್ಕದಲ್ಲಿರೋ ಹುಡುಗಿ ಕೂಡ ತಿರುಗ್ ನೋಡ್ತಾಳೆ. ಇವ್ರಿಬ್ರಲ್ಲಿ ಯಾರು ಯೂರಿ ಅಂತ ಇನ್ನೂ ಗೊತ್ತಿಲ್ಲ. ಇನ್ನೊಂದ್ ಕಡೆ ಆ ಮಿನಿಸ್ಟರ್ ಅವ್ರ ವೈಫ್ ನ ತೋರಿಸ್ತಾರೆ. ಅಂದ್ರೆ ಸುಹಾ ಅವ್ರ ಅಮ್ಮನ. ಅವರು ಡೈರೆಕ್ಟ್ ಆಗಿ ರಾಜನ ಮೀಟ್ ಮಾಡಕ್ಕೆ ಅಂತ ಬಂದಿರ್ತಾರೆ. ಏನ್ ವಿಷಯ ಅಂದ್ರೆ, ಈಗ ರಾಜ ಅವ್ರ ಅಮ್ಮ ತಾನೆ ಇದಕ್ಕೂ ಮುಂಚೆ ರಾಣಿಯಾಗಿದ್ರು. ಅವ್ರನ್ನ ಪದವಿ ಇಳಿಸಿ ಪಾಯ್ಸನ್ ಕೊಟ್ಟು ಸಾಯಿಸಿರ್ತಾರಲ್ಲ, ಅವ್ರಿಗೆ ತುಂಬಾ ಜನ ಮಿನಿಸ್ಟರ್ಸ್ ಹೆಲ್ಪ್ ಇದ್ರು ಅಂತ ಹೇಳಿದ್ರಲ್ಲ, ಅದ್ರಲ್ಲಿ ಈ ಲೇಡಿ ಅವ್ರ ಹಸ್ಬೆಂಡ್ ಒಂದ್ ಮಿನಿಸ್ಟರ್ ಆಗಿರ್ತಾರಲ್ಲ, ಅವರು ಹೆಲ್ಪ್ ಮಾಡಿರ್ತಾರೆ. ಆ ಟೈಮಲ್ಲಿ ಈ ರಾಣಿ ಇವ್ರಿಗೆ ಒಂದು ಲೆಟರ್ ನ ಬರೆದ್ರು ಅಂತ ಹೇಳ್ಬಿಟ್ಟೆ ತಾನೆ ಮೊಂಗೆ ಆ ಕೇಸಿಂದ ತಪ್ಪಿಸ್ಕೊಂಡಿದ್ದು. ಆ ಲೆಟರ್ ಅಲ್ಲಿ ಏನಿದೆ ಅಂತ ಹೇಳ್ಬಿಟ್ಟು ಈಗ ಡೀಟೇಲ್ಡ್ ಆಗಿ ರಾಜಾಗೆ ಹೇಳ್ತಾರೆ. ಆ ಲೆಟರ್ ಈಗ ನನ್ನ ಕೈಯಲ್ಲಿ ಇಲ್ದೇ ಇರ್ಬೋದು, ಅದ್ರಲ್ಲಿ ಏನಿತ್ತು ಅಂತ ಪ್ರತಿಯೊಂದು ನನಗ್ ಗೊತ್ತು, ಪ್ರತಿಯೊಂದು ಅಕ್ಷರ ಕೂಡ ನನಗೆ ಚೆನ್ನಾಗಿ ನೆನಪಿದೆ ಅಂತ ಹೇಳ್ಬಿಟ್ಟು ಆ ಲೆಟರ್ ಅಲ್ಲಿ ಏನೇನಿತ್ತು ಅಂತ ಪ್ರತಿಯೊಂದು ಹೇಳ್ತಾರೆ. ಆ ರಾಣಿನ ಹೆಂಗ್ ಸಾಯಿಸಿದ್ರು, ಅದಕ್ಕೆ ಯಾರೆಲ್ಲ ಹೆಲ್ಪ್ ಮಾಡಿದ್ರು ಅಂತ. ಯಾಕಂದ್ರೆ ಆ ಒಂದು ಲೆಟರ್ ನ ಯೂಸ್ ಮಾಡಿ ತಾನೆ ಮೊಂಗೆ ಕೂಡ ಅವ್ರ ಕೆಲಸ ಮಾಡ್ತಾ ಇದ್ದ ಮಿನಿಸ್ಟರ್ ನ ಕೂಡ ಸಾಯಿಸಿದ್ದು. ಅಷ್ಟೇ ಅಲ್ಲ, ಆ ಲೆಟರ್ ಅಲ್ಲಿ ಈ ರಾಣಿ ವಿರುದ್ಧವಾಗಿ ಯಾರೆಲ್ಲ ಕೆಲಸ ಮಾಡಿದ್ರು, ಯಾರೆಲ್ಲ ಅವ್ರನ್ನ ರಾಜ ಹತ್ರ ಹಾಕೊಟ್ರು ಅಂತ ಪ್ರತಿಯೊಂದು ವಿಷಯ ಕೂಡ ಅದ್ರಲ್ಲಿ ಬರ್ದಿರ್ತಾರೆ. ಇದೆಲ್ಲ ಹೇಳ್ತಾ ಇದ್ರೆ ರಾಜಾಗ ಒಂದ್ ಕಡೆ ತುಂಬಾನೇ ಕೋಪ ಬರುತ್ತೆ ಎಲ್ಲರ ಮೇಲೆ ಕೂಡ. ಅದ್ರಲ್ಲೂ ಮೊಂಗೆ ಬೇರೆ ಈ ತರ ಒಂದು ಲೆಟರ್ ನ ಯೂಸ್ ಮಾಡಿತ್ತಾನೆ, ಅವ್ನ್ ಕೆಲಸ ಮಾಡ್ತಾ ಇದ್ದ ಆ ಮಿನಿಸ್ಟರ್ ನ ಸಾಯಿಸ್ದ, ಅವರೆಲ್ಲ ಕೂಡ ಹೈ ಪೋಸ್ಟ್ ಅಲ್ಲಿ ಇದ್ದವ್ರೆ ಅಂತ ಹೇಳಿ ತುಂಬಾನೇ ಕೋಪದಿಂದ ನನ್ನನ್ನ ಈ ತರ ಎಲ್ಲ ಮೋಸ ಮಾಡ್ತಾರ ಅಂತ ಹೇಳ್ಬಿಟ್ಟು ಅಲ್ಲಿಂದ ಕೋಪದಲ್ಲಿ ಹೊರಗಡೆ ಬರ್ತಾರೆ. ಗಿಲ್ಡ್ವಾಂಗ್ ನ ಆಲ್ರೆಡಿ ಹೊಡೆದು ಕಟ್ಟಾಕಿರ್ತಾರಲ್ಲ, ಈಗ ತುಂಬಾನೇ ಕೋಪ ಬಂದವರು, ಇಷ್ಟು ಧೈರ್ಯ ಇದ್ರೆ ನಮ್ಮಮ್ಮ ವಿಷಯನ ಇಟ್ಕೊಂಡು ನಿಮ್ಮಪ್ಪ ಅಷ್ಟು ಈಸಿಯಾಗಿ ಹೊರಗಡೆ ಬರ್ತಾನೆ, ನಿಮ್ದೆಲ್ಲ ಒಂದೇ ಬ್ಲಡ್ ತಾನೆ ಅಂತ ಹೇಳ್ಬಿಟ್ಟು ಕತ್ತಿ ಎತ್ಬಿಡ್ತಾರೆ. ಇನ್ನೇನ್ ಗಿಲ್ಡ್ವಾಂಗ್ ನ ಸಾಯಿಸ್ಬೇಕು ಅಂತ. ಆಗ ಅಷ್ಟ್ರಲ್ಲಿ ಇವನ್ ಬಂದು ತಡಿತಾನೆ. ಯಜಮಾನ್ರೆ, ನೀವ್ ಅವನನ್ನ ಸಾಯಿಸಿದ್ರೆ ನಿಮ್ಗೆ ಕೆಟ್ಟ ಹೆಸರು, ಇಂತ ಕಳ್ಳನ್ ರಕ್ತ ನಿಮ್ ಕೈಗೆ ಅಂಟಬಾರ್ದು, ಕೊಡಿ ಆ ಕತ್ತಿನ ಕೊಡಿ, ನಾನ್ ಸಾಯಿಸ್ತೀನಿ ಅಂತ ಹೇಳ್ತಾರೆ. ಆಗ ರಾಜ ಕೂಡ ಇದು ಸರಿನೇ ತಾನೆ, ನೀನೇ ಸಾಯಿಸು ಅಂತ ಹೇಳ್ಬಿಟ್ಟು ಕತ್ತಿನ ಕೊಟ್ಬಿಡ್ತಾರೆ. ಆದ್ರೆ ಇವನ್ಗೂ ತುಂಬಾನೇ ಬೇಜಾರಾಗ್ತಾ ಇರುತ್ತೆ. ಹೆಂಗಪ್ಪ ಸಾಯಿಸೋದು, ರಾಜ ಯಾವ್ದಾದ್ರು ಸ್ಟೇಜ್ ಅಲ್ಲಿ ಸಾಯಿಸ್ಬಿಡ ಅಂತ ಹೇಳ್ತಾರೇನೋ ಅಂತ ಹೇಳ್ಬಿಟ್ಟು ಹಂಗೆ ಒಂಥರ ತಲಾಡ್ಕೊಂಡೇ ನಿಂತಿರ್ತಾನೆ. ಇನ್ನೇನ್ ಅವ್ನ ಸಾಯಿಸ್ಬೇಕು ಅಂತ ಇವನ್ ಕೂಡ ಲೈಟ್ ಆಗಿ ಕತ್ತಿನ ಮೇಲೆ ಹಚ್ತಾನೆ. ಆಗ ರಾಜ ಸ್ಟಾಪ್ ಮಾಡಿಸ್ತಾರೆ. ಇಲ್ಲ ಇವನ್ ಈ ತರ ಎಲ್ಲ ಸಾಯ್ಬಾರ್ದು, ಹಂಗೆ ಹೊಟ್ಟೆ ಹಶ್ವಿಂದ ನರಳಿ ಸಾಯ್ಬೇಕು, ಯಾರೇ ಇವನ್ಗೆ ನೀರು ಮತ್ತೆ ಊಟ ಕೊಡ್ಬೇಡಿ, ಇನ್ ಕೇಸ್ ಯಾರಾದ್ರೂ ಆತರ ಕೊಟ್ರೆ ಅವ್ರು ಕೂಡ ಪನಿಷ್ಮೆಂಟ್ ಕೊಡ್ತೀವಿ ಅಂತ ಹೇಳಿ ಅಲ್ಲಿಂದ ಹೊರಗಡೆ ಹೋಗ್ತಾರೆ. ಈ ಕಡೆ ಇವನ್ಗೆ ತುಂಬಾನೇ ಬೇಜಾರಾಗುತ್ತೆ, ಹೆಂಗಪ್ಪ ಗಿಲ್ಡ್ವಾಂಗ್ ನ ಕಾಪಾಡ್ಕೊಳ್ಳೋದು ಅಂತ ಯೋಚನೆ ಮಾಡ್ತಾರೆ. ಇನ್ನೊಂದ್ ಕಡೆ ಅದೇ ಟೈಮ್ ಅಲ್ಲಿ ರಿಯಾ ಕೂಡ ಜಾಗಕ್ಕೆ ಬಂದ್ಬಿಡ್ತಾಳೆ. ಗಿಲ್ಡ್ವಾಂಗ್ ನ ಈ ತರ ಕಟ್ಟಾಕಿ ಬಿಟ್ಟಿರೋದನ್ನ ನೋಡ್ಬಿಟ್ಟು ತುಂಬಾನೇ ಬೇಜಾರ್ ಮಾಡ್ಕೊಳ್ತಾಳೆ. ರೀ ಅಂತ ಅಳ್ತಾ ಇರ್ತಾಳೆ. ನೀರ್ ಬೇರೆ ಇರೋದಿಲ್ವಲ್ಲ ಅವ್ನ್ಗೆ, ಅವ್ನ್ ನೀರ್ ಕುಡಿಸ್ಬೇಕು ಅಂತ ಹೋದ್ರೆ ಪಕ್ಕದಲ್ಲಿರೋರೆಲ್ಲ ಹೇಳ್ತಾರೆ, ಇಲ್ಲ ಅವ್ನ್ ಪನಿಷ್ಮೆಂಟ್ ಅಲ್ಲಿ ಇದಾನೆ, ನೀರ್ ಕೊಡಬಾರ್ದು ಅಂತ ಹೇಳಿದ್ರೆ ಇವಳು ಹೆಂಗ್ ಬಿಡ್ತಾಳೆ, ಗಂಡ ತಾನೆ, ಹೆಂಗ್ ಬಿಡಕ್ಕಾಗತ್ತೆ. ನೀರ್ ಕೊಡ್ಬೇಕು ಅಂತ ಹೋಗ್ತಾಳೆ, ಅಷ್ಟ್ರಲ್ಲಿ ಅವಳು ಹಿಡ್ಕೊಂಡೋಗಿ ಜೈಲಲ್ಲಿ ಹಾಕ್ಬಿಡ್ತಾಳೆ. ಇವಳನ್ನ ಮಾತ್ರ ಅಲ್ಲ, ತುಂಬಾ ಜನ ಗಿಲ್ಡ್ವಾಂಗ್ ಹೆಲ್ಪ್ ಮಾಡ್ಬೇಕು ಅಂತ ನೋಡ್ತಾರೆ, ಅವ್ರನ್ನೆಲ್ಲ ಕೂಡ ಜೈಲಲ್ಲಿ ಹಾಕ್ಬಿಡ್ತಾರೆ. ರಿಯಾ ಕೂಡ ಜೈಲ್ ಒಳಗಡೆಯಿಂದ ಅಲ್ಲಿರೋ ಸೈನಿಕರನ್ನೆಲ್ಲ ಕೇಳ್ತಾ ಇರ್ತಾಳೆ, ದಯವಿಟ್ಟು ನನ್ನ ಬಿಡಿ, ಇವತ್ತೊಂದು ರಾತ್ರಿ ಬಿಡಿ, ನಾನು ಅವ್ರನ್ನ ನೋಡ್ಕೊಂಡ್ ಬಂದ್ಬಿಡ್ತೀನಿ ಪ್ಲೀಸ್ ಅಂತ ತುಂಬಾನೇ ಕೇಳ್ಕೊಳ್ತಾ ಇರ್ತಾಳೆ. ಆಗ ಪಕ್ಕದಲ್ಲಿ ಒಬ್ರು ಬಂದು ಹೇಳ್ತಾರೆ, ಇವತ್ತು ಒಂದಿನ ಜೈಲಲ್ಲಿ ಇಟ್ಕೊಂಡು ನಾಳೆ ರಿಲೀಸ್ ಮಾಡ್ಬಿಡಿ, ಅದೆಲ್ಲ ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ಬಿಟ್ಟು ಹೋಗ್ತಾರೆ. ರಿಯಾಕ್ ಸ್ವಲ್ಪ ಸಮಾಧಾನ ಆಗುತ್ತೆ. ಆದ್ರೆ ಹೊರಗಡೆ ಇರೋ ಗಿಲ್ಡ್ವಾಂಗ್ ಅಂತೂ ತುಂಬಾನೇ ಟೈರ್ಡ್ ಆಗ್ಬಿಟ್ಟ. ನೀನ್ ಹತ್ತತ್ರ ಸಾಯೋ ಸ್ಟೇಜ್ ಗೆ ಹೊಟ್ಟೋಗ್ತಾನೆ. ಅಲ್ಲಿರೋ ಜನ ಎಲ್ಲ ಮಾತಾಡ್ಕೊಳಕ್ ಶುರು ಮಾಡ್ಬಿಡ್ತಾರೆ. ಇವನೊಬ್ಬ ಅಪರೂಪದ ಮಗು, ತುಂಬಾನೇ ಸ್ಟ್ರೆಂತ್ ಇತ್ತು ಅಂತ ಅನ್ಕೊಂಡ್ವಿ,
ಆದ್ರೆ ಈ ತರ ಒಂದು ಮಗುನ ರಾಜ ಸಾಯಿಸ್ತಾ ಇದಾರೆ, ಅಷ್ಟೇ ಇನ್ನ ಹತ್ರ ಒಂದು ಅಪರೂಪದ ಮಗು ಇಲ್ಲ ಸತ್ತೋದ ಅಂತ ಹೇಳ್ಬಿಟ್ಟು ಊರೆಲ್ಲ ಮಾತಾಡ್ಕೊಳ್ತಾರೆ. ಇದನ್ನ ನೋಡ್ಬಿಟ್ಟು ಇವನು ಡೈರೆಕ್ಟ್ ಆಗಿ ರಾಜನ ಮೀಟ್ ಮಾಡ್ಬಿಟ್ಟು ಹೇಳ್ತಾನೆ, ರಾಜ ಅವ್ನ್ ಯಾಕೋ ಸಾಯೋ ತರ ನನ್ಗೆ ಅನ್ನಿಸ್ತಾ ಇಲ್ಲ, ಅವ್ನ್ ಸಾಯೋದ್ ಲೇಟ್ ಆದಷ್ಟುನು ಅವನೊಂದು ಅಪರೂಪದ ಮಗು, ಅವನಿಗೆ ತುಂಬಾನೇ ಶಕ್ತಿ ಇದೆ ಅಂತ ಜನ ಎಲ್ಲ ಡಿಸೈಡ್ ಮಾಡ್ಬಿಡ್ತಾರೆ. ಅದು ನಮಗೆ ಅಪಾಯ, ನಾವು ಅವನನ್ನ ಬೇರೆ ಯಾವ್ದೊಂದು ಪರ್ಪಸ್ಗೆ ಯೂಸ್ ಮಾಡ್ಕೋಬಹುದು ಅಂತ ಹೇಳಿದಾಗ ರಾಜಗೆ ಇವ್ನ್ ಹೇಳೋದೆಲ್ಲ ಸರಿ ಅಂತಾನೆ ಅನ್ಸುತ್ತೆ. ಸರಿ ಆಯ್ತು, ಅವ್ನ್ ಹೇಳ್ಕೊಂಡ್ ಬಂದು ಜೈಲಲ್ಲಿ ಹಾಕಿ ಅಂತ ಆರ್ಡರ್ ಮಾಡ್ಬಿಡ್ತಾರೆ. ಇನ್ನೊಂದ್ ಕಡೆ ರಿಯಾನ ತೋರಿಸ್ತಾರೆ, ಅವಳು ಜೈಲಿಂದ ಹೊರಗಡೆ ಬಂದಾಯ್ತು, ಆದ್ರೆ ಗಿಲ್ಡ್ವಾಂಗ್ ಇಲ್ಲ, ಅವ್ನ ಹೆಂಗಪ್ಪ ಕಾಪಾಡ್ಕೊಳ್ಳೋದು ಅಂತ ತುಂಬಾನೇ ಬೇಜಾರಿಂದ ಯೋಚನೆ ಮಾಡ್ತಾಳೆ. ಇನ್ನೊಂದ್ ಕಡೆ ಇವ್ನ ತೋರಿಸ್ತಾರೆ, ಗಿಲ್ಡ್ವಾಂಗ್ ನ ಜೈಲ್ಗೆ ಹಾಕಿರ್ತಾರಲ್ಲ, ಅಲ್ಲಿ ಆಚೆ ಒಬ್ಬ ಕಾವಲ್ಗಾರ ಇರ್ತಾನೆ, ಅವ್ನಿಗೆ ಸ್ವಲ್ಪ ದುಡ್ಡನ್ನ ಕೊಟ್ಬಿಟ್ಟು ಇವ್ನ ಹೆಂಗಾದ್ರೂ ಪ್ರಾಣದಲ್ಲಿ ಇಟ್ಟಿರಿ, ಇದು ರಾಜ ಕೊಟ್ಟಿರೋ ಆರ್ಡರ್, ಅವ್ನ ಯಾವ್ದಕ್ಕಾದ್ರೂ ಯೂಸ್ ಮಾಡ್ಕೋಬೇಕು ಅಂತ ನೋಡ್ತಾ ಇದಾರೆ, ಹುಷಾರಾಗಿ ನೋಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಹೋಗ್ತಾನೆ. ಇನ್ನೊಂದ್ ಕಡೆ ರಾಜನ ತೋರಿಸ್ತಾರೆ, ಅಸುಹ ಅವರಮ್ಮ ಲೆಟರ್ ಅಲ್ಲಿ ಏನೆಲ್ಲ ಇತ್ತು ಅಂತ ಹೇಳಿರ್ತಾರಲ್ವಾ, ಅದ್ರಲ್ಲೂ ಈ ರಾಜ ಅವ್ರ ಅಮ್ಮ ಬಗ್ಗೆ ಯಾರೆಲ್ಲ ತಪ್ಪಾಗಿ ರಾಜ ಹತ್ರ ಹೇಳಿದ್ರು, ಅವ್ರ ವಿರುದ್ಧ ಯಾರೆಲ್ಲ ಇದ್ರು ಅವ್ರನ್ನೆಲ್ಲ ಟಾರ್ಗೆಟ್ ಮಾಡಿ ಸಾಯ್ಸಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟಿರ್ತಾರೆ. ಅದ್ರಲ್ಲಿ ಅರ್ಧಕ್ಕರ್ಧ ಮಿನಿಸ್ಟರ್ಸ್ ಇರ್ತಾರೆ. ಹೇಳ್ಬೇಕಂದ್ರೆ ರಾಜ ಈಗ ಒಂದು ರಿವೆಂಜ್ ಮೋಡ್ಗೆ ಹೊರಟೋಗಿರ್ತಾನೆ. ಮಿನಿಸ್ಟರ್ಸ್ ಅಂತ ಕೂಡ ನೋಡ್ತಾ ಇಲ್ಲ, ಅವ್ರನ್ನೆಲ್ಲ ಕೂಡ ಊರಿಂದ ಹೊರಗಡೆ ಹಾಕೋ ಆರ್ಡರ್ಸ್ ನ ಮಾಡ್ಬಿಟ್ಟಿರ್ತಾನೆ. ಊರಲ್ಲಿರೋ ಜನ ಎಲ್ಲ ತುಂಬಾನೇ ರಾಜ ಬಗ್ಗೆ ಮಾತಾಡ್ಕೊಳ್ತಾ ಇರ್ತಾರೆ, ರಾಜ ಯಾಕೆ ಈ ತರ ಚೇಂಜ್ ಆಗ್ಬಿಟ್ರು, ಯಾಕೆ ಜನನೆಲ್ಲ ಈ ತರ ಸಾಯಿಸ್ತಾ ಇದಾರೆ ಅಂತ. ಇನ್ನೊಂದ್ ಕಡೆ ಇನ್ ಕೆಲವು ಮಿನಿಸ್ಟರ್ಸ್ ನ ತೋರಿಸ್ತಾರೆ, ಅಯ್ಯೋ ನಮ್ಮ ಹೆಸರು ಮಾತ್ರ ಬರಬಾರ್ದು ಅಂತ ಅವ್ರು ಅನ್ಕೊಂಡಷ್ಟು ಅವ್ರ ಹೆಸರೇ ಬಂದಿರತ್ತೆ. ಅವ್ರನ್ನೆಲ್ಲ ಕೂಡ ರಾಜ ಬಿಡೋ ತರ ಇಲ್ಲ, ಅವ್ರನ್ನೆಲ್ಲ ಒಡದೆ ಸಾಯಿಸ್ಬಿಟ್ಟಿರ್ತಾನೆ. ಅಷ್ಟು ಘೋರವಾದ ಒಂದು ರಾಜ ತರ ಚೇಂಜ್ ಆಗ್ಬಿಟ್ಟಿರ್ತಾನೆ. ಹೇಳ್ಬೇಕಂದ್ರೆ ಇದಕ್ಕೂ ಮುಂಚೆ ರಾಜ ಇರೋ ಜಾಗ ಇಲ್ದಿರ ಹೋಗ್ಬಿಡ್ಬೇಕು, ನನಗೆ ಅಂತ ಇಷ್ಟಲ್ಲಿ ಏನು ದೊಡ್ಡದಾಗಿ ಹೆಸರೆಲ್ಲ ಬರೋದ್ ಬೇಡ ಅಂತಿದ್ರು. ಆದ್ರೆ ಇವಾಗ ಇವ್ರ ತರ ರಾಜ ಇನ್ ಯಾರು ಇಲ್ಲ, ಎಲ್ಲರೂ ಅಷ್ಟು ಗೌರವಾಗಿ ಸಾಯಿಸಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟಿರ್ತಾರೆ. ಈ ತರ ಅವ್ರ ಅಮ್ಮ ವಿರುದ್ಧ ಯಾರೆಲ್ಲ ಮಾತಾಡಿದ್ರು, ಅವ್ರ ಅಮ್ಮಗೆ ಯಾರೆಲ್ಲ ಅನ್ಯಾಯ ಮಾಡಿದ್ರು ಅಂತವ್ರೆಲ್ಲ ಇದಕ್ಕೂ ಮುಂಚೆ ಸತ್ತೋಗಿದ್ರೆ ಕೂಡ ಆ ಗುಣಿನ ಅಗದು ಅದ್ರಲ್ಲಿರೋ ಬೋನ್ಸ್ ನೆಲ್ಲ ತೆಗೆದು ಅದನ್ನೆಲ್ಲ ಸುಡ್ತಾ ಇರ್ತಾರೆ. ಅಷ್ಟು ಮೋಸವಾಗಿ ಚೇಂಜ್ ಆಗ್ಬಿಟ್ಟಿರ್ತಾರೆ. ರಾಜ ಈ ತರ ಎಲ್ಲ ಮಾಡ್ತಾ ಇರೋದನ್ನ ನೋಡ್ಬಿಟ್ಟು ಊರಲ್ಲಿರೋರೆಲ್ಲ ಅಯ್ಯೋ ರಾಜ ಈ ತರ ಚೇಂಜ್ ಆಗ್ಬಿಟ್ರು ಅಂತ ಮಾತಾಡ್ಕೊಳ್ತಾ ಇರ್ತಾರೆ. ಇನ್ನೊಂದ್ ಕಡೆ ಪ್ರಿನ್ಸ್ ಚೆಂಗು ರಾಜನ ಮೀಟ್ ಮಾಡಕ್ಕೆ ಅಂತ ಬಂದಿರ್ತಾರೆ. ಮೌರಿ ಬಗ್ಗೆ ಮಾತಾಡಕ್ಕೆ ಬಂದಿರೋದು. ರಾಜನು ಹೇಳ್ತಾರೆ, ಮೌರಿ ಕೂಡ ಗಿಲ್ಡ್ವಾಂಗ್ ತರ ಸ್ಟ್ರೆಂತ್ ಇರ್ಬೋದು, ಆದ್ರೆ ಗಿಲ್ಡ್ವಾಂಗ್ ರೇಂಜ್ ಗೆ ಅವ್ನು ಯೋಚನೆ ಮಾಡೋದಿಲ್ಲ, ಅವನೊಂತರ ಡಿಫ್ರೆಂಟ್ ಅಂದಾಗ ಪ್ರಿನ್ಸ್ ಚೆಂಗ್ ಹೇಳ್ತಾರೆ, ನೀವ್ ಹೇಳಿದ್ ನಿಜನೇ ರಾಜ, ಈ ಮೌರಿ ಊಟ ಹಾಕಿದ್ರೆ ಊಟ ತಿಂತಾನೆ, ನಾವ್ ಹೇಳೋ ಕೆಲಸ ಎಲ್ಲ ಮಾಡ್ತಾನೆ, ನಮಗ್ ಕರೆಕ್ಟ್ ಆಗೇ ಇರ್ತಾನೆ, ವಿಶ್ವಾಸವಾಗಿರ್ತಾನೆ ಅಂದಾಗ ರಾಜ ಹೇಳ್ತಾರೆ, ಸರಿ ಆಯ್ತು, ನಾನ್ ಕೂಡ ಅವ್ನ ಪವರ್ ನ ನೋಡಿದೀನಲ್ವಾ, ಅವನನ್ನ ಎತ್ತಿ ಫೈನಾನ್ಸ್ ಮಿನಿಸ್ಟರ್ ಆಗಿ ಹಾಕ್ಬಿಡೋಣ ಅಂತ ಹೇಳ್ತಾರೆ. ಇದನ್ನ ಕೇಳಿಸ್ಕೊಂಡಂಗೆ ಪ್ರಿನ್ಸ್ ಚೆಂಗ್ ಮುಖ ಚೇಂಜ್ ಆಗುತ್ತೆ. ಯಾಕಂದ್ರೆ ಆ ಮೌರಿನ ಇಟ್ಟು ಇವ್ರು ಬೇರೆನೋ ಪ್ಲಾನ್ ಮಾಡಿದ್ದಾರೆ ಅಂತ ಕಾಣಿಸುತ್ತೆ. ಈಗ ಹೊರಗಡೆ ಬಂದವರು ಮೌರಿನ ಹೊಡಿತಾರೆ, ನಿನ್ಗೇನೋ ಹೇಳಿದ್ದು, ಅವನನ್ನ ಸಾಯಿಸಂತ ತಾನೆ ಹೇಳಿದ್ದು ಅಂದಾಗ ಮೌರಿ ಹೇಳ್ತಾನೆ, ನನ್ನ ದಯವಿಟ್ಟು ಕ್ಷಮಿಸ್ಬಿಡಿ ಯಜಮಾನ್ರೆ, ನಾನ್ ಅದನ್ನ ಬೇಕಂತ ಮಾಡಿಲ್ಲ. ಇದಕ್ಕೂ ಮುಂಚೆ ನಾನ್ ಗಿಲ್ಡ್ವಾಂಗ್ ಕೆಲ್ ಸಿಕ್ಕಾಕೊಂಡಾಗ ನನಗೆ ಅಂತ ಒಂದ್ಸತಿ ಚಾನ್ಸ್ ಕೊಟ್ಟ, ಅದೇ ತರನೇ ಅವ್ನಿಗೊಂದ್ಸತಿ ಚಾನ್ಸ್ ಕೊಡ್ಬೇಕು ಅಂತ ಅನ್ನಿಸ್ತು. ಇವಾಗ ನಾನು ಅವನ್ನ ಸಾಯಿಸಕ್ ರೆಡಿ ಆಗಿದ್ದೀನಿ, ಏನ್ ಕೆಲ್ಸ ಕೊಟ್ರು ಮಾಡ್ತೀನಿ ಅಂತ ಹೇಳ್ತಾನೆ. ಇನ್ನೊಂದ್ ಕಡೆ ಗಿಲ್ಡ್ವಾಂಗ್ ನ ತೋರಿಸ್ತಾರೆ, ಪಾಪ ಅವನಿನ್ನು ಸಾವೋ ಬದುಕೋ ಅನ್ನೋ ಸ್ಥಿತಿಯಲ್ಲಿ ಇರ್ತಾನೆ. ಈಗ ಆ ಜಾಗಕ್ಕೆ ರಾಜ ನೋಡಕ್ ಬಂದಿರ್ತಾರೆ. ರಾಜ ಹೇಳ್ತಾರೆ ಗಿಲ್ಡ್ವಾಂಗ್ ನ ನೋಡಿ, 2000 ವರ್ಷದಿಂದ ಬಂದಿರೋ ಅಭ್ಯಾಸನ ನೀನ್ ಹೆಂಗ್ ತಪ್ಸಕ್ ನೋಡ್ತೀಯಾ, ಹಿಂಸೆ ಅನ್ನೋ ಒಂದು ಆಯುಧನ ಕೈಗೆತ್ಕೊಂಡ್ರೇನೆ ನನ್ ಬಗ್ಗೆ ಎಲ್ಲರಿಗೂ ಗೊತ್ತಾಗೋದು, ರಾಜರ ಬಗ್ಗೆ ಎಲ್ಲರಿಗೂ ಗೊತ್ತಾಗೋದು ಅಂತ ಒಂಥರ ವಿಲನ್ ತನವಾಗಿ ಮಾತಾಡಕ್ ಸ್ಟಾರ್ಟ್ ಮಾಡ್ತಾರೆ. ಅದಾದ್ಮೇಲೆ ರಾಜ ಅಲ್ಲಿಂದ ಹೊರಟೋಗ್ತಾರೆ. ಸ್ವಲ್ಪ ಹೊತ್ತಲ್ಲೇ ರಾಜಾಗ್ ಒಂದ್ ನ್ಯೂಸ್ ಬರುತ್ತೆ. ರಾಜಾಗ್ ಮಾತ್ರ ಅಲ್ಲ, ಮಾಹ್ಯ ಕೂಡ ಇದನ್ನ ಕೇಳಿ ಎಲ್ಲ ಶಾಕ್ ಆಗ್ತಾರೆ. ಏನಂತ ನೋಡಿದ್ರೆ ಗಿಲ್ಡ್ವಾಂಗ್ ಕಣ್ಬಿಟ್ಬಿಟ್ಟ, ಅದ್ರಲ್ಲೂ ಲೈಟ್ ಆಗಿ ಎದ್ದು ನಡಿಯಕ್ ಸ್ಟಾರ್ಟ್ ಮಾಡಿರ್ತಾನೆ. ಅವ್ನ್ ಹೆಂಗಾದ್ರೂ ಮಾಡಿ ಬದುಕಿ ಬರ್ಬೇಕು ಅಂತ ನೋಡ್ತಾ ಇದ್ದಾನೆ. ಇದ್ರೂ ಅವ್ನ್ ಜೈಲ್ ಒಳಗಡೆನೆ ಇದ್ದಾನಲ್ವಾ. ರಾಜ ಕೂಡ ಒಂದ್ ಕಡೆಯಿಂದ ನೋಡ್ಬಿಟ್ಟು ಹೇಳ್ತಾರೆ, ನಾನ್ ಬೇಟೆ ಆಡಕ್ ಹೋಗ್ಬೇಕು ಅಂತ ಅನ್ಕೊಂಡಿದ್ದೆ, ಆದ್ರೆ ಈ ತರ ಒಂದು ಪ್ರಾಣಿ ಇಲ್ಲಿ ಇರೋವಾಗ ನಾನೇನಕ್ ಬೇಟೆ ಆಡಕ್ ಹೋಗ್ಲಿ, ಕೊಡಿ ಬಿಲ್ಲು ಬಾರಣ ಕೊಡಿ ಅಂತ ಹೇಳ್ಬಿಟ್ಟು ತಗೊಂಡವನು ಅವನ್ ಮೇಲೆ ಅಟ್ಯಾಕ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಇದನ್ನ ಮಾಹ್ಯ ಕೂಡ ದೂರದಿಂದ ನೋಡಿ ತುಂಬಾನೇ ಬೇಜಾರ್ ಮಾಡ್ಕೊಂತಾಳೆ. ಹೆಂಗಾದ್ರೂ ಮಾಡಿ ಗಿಲ್ಡ್ವಾಂಗ್ ಬದುಕ್ಬೇಕು ಅಂತ ಅವಳು ಯೋಚನೆ ಮಾಡ್ತಾ ಇರ್ತಾಳೆ. ಆದ್ರೆ ಈ ಬಾಣ ಇವನ್ ಮೇಲೆ ಬೀಳ್ಬಾರ್ದು ಅಂತ ಗಿಲ್ಡ್ವಾಂಗ್ ತುಂಬಾನೇ ತಪ್ಪಿಸ್ಕೊಳಕ್ಕೆ ಟ್ರೈ ಮಾಡ್ತಾ ಇರ್ತಾನೆ. ಆದ್ರೆ ರಾಜಾಗ್ ಮಾತ್ರ ತುಂಬಾನೇ ಜಾಲಿಯಾಗಿರುತ್ತೆ. ಇನ್ಮೇಲೆ ಯಾವಾಗ ನಾನ್ ಬೇಟೆ ಆಡಕ್ ಹೋಗ್ಬೇಕಂದ್ರೆ ಕೂಡ ನಾನು ಇಲ್ಲೇ ಬಂದು ನನ್ನ ಆಸೆನ ತೀರ್ಸ್ಕೊಳ್ತೀನಿ, ಅವ್ನ್ ಊಟ ಹಾಕಿ ಸ್ವಲ್ಪ ಸ್ಟ್ರೆಂತ್ ಬರ್ಲಿ ಇಲ್ಲಿ ಅಲ್ಲಿ ತಪ್ಪಿಸ್ಕೊಳಕ್ಕೆ ಅಂತ ಹೇಳ್ಬಿಟ್ಟು ಹೋಗ್ತಾರೆ. ಈ ಕಡೆ ಗಿಲ್ಡ್ವಾಂಗ್ ಕೂಡ ಬದುಕ್ಬೇಕು ಅಂತ ನೋಡ್ತಾ ಇದ್ದಾನಲ್ಲ, ಅವ್ರು ಯಾವ್ದೇ ಊಟ ಕೊಟ್ಟರೆ ಕೂಡ ತಿನ್ನಕ್ ರೆಡಿ ಆಗಿರ್ತಾನೆ. ಈಗ ಊಟ ಮಾಡ್ತಾ ಇರ್ತಾನೆ, ಬಾಯಿಗೆಲ್ಲ ಅನ್ನ ಅಂಟ್ಕೊಂಡಿರುತ್ತೆ. ಅದನ್ನ ಮಾಹ್ಯನೇ ಬಂದು ಒರ್ಸೋದು. ಈಗ ಗಿಲ್ಡ್ವಾಂಗ್ ಕೂಡ ತಲೆ ಎತ್ತಿ ನೋಡ್ತಾನೆ. ಮಾಹ್ಯನ ನೋಡಿದ ತಕ್ಷಣ ಶಾಕ್ ಆಗ್ತಾನೆ. ಅದ್ರಲ್ಲೂ ಮಾಹ್ಯ ಈ ತರ ಒಂದು ಡ್ರೆಸ್ಸಿಂಗ್ ಅಲ್ಲಿ ಬಂದಿರೋದ್ರಿಂದ ಇವ್ನ್ಗೆ ಇನ್ನಷ್ಟು ಶಾಕ್ ಆಗುತ್ತೆ. ಅದ್ರಲ್ಲೂ ರಾಜಾಗೀಗ ಇವಳು ಕಾನ್ಕ್ಯುಬೈನ್ ಆಗಿದ್ದಾಳೆ ಅಂತ ಅರ್ಥ ಮಾಡ್ಕೊಂತಾನೆ. ಅವ್ಳ ಡ್ರೆಸ್ಸಿಂಗ್ ಅವಳ ಹೇರ್ ಸ್ಟೈಲ್ ಎಲ್ಲ ನೋಡ್ಬಿಟ್ಟು, ಮಾಹ್ಯ ನೀನಾ ಅಂತ ಗಿಲ್ಡ್ವಾಂಗ್ ಕೇಳಿದ ತಕ್ಷಣ ಮಾಹ್ಯ ಹೇಳ್ತಾಳೆ, ಮಾಹ್ಯ ಅಲ್ಲ, ಆ ಮಾಹ್ಯ ನೀನ್ ಯಾವಾಗ ಅಲ್ಲಿ ಬಿಟ್ಟೋದು ಅವಾಗೆ ಸತ್ತೋದ್ಲು, ಇವಾಗ ಇಲ್ಲೋದು ನಕ್ಷು ರಾಜಗೆ ಕಾನ್ಕ್ಯುಬೈನ್ ಆಗಿ ಅಂತ ಹೇಳಿದ ತಕ್ಷಣ ಗಿಲ್ಡ್ವಾಂಗ್ಗೆ ಲೈಟ್ ಆಗಿ ಬೇಜಾರಾಗುತ್ತೆ. ಆಗ ಮಾಹ್ಯ ಹೇಳ್ತಾಳೆ, ಇವಾಗ ಸದ್ಯಕ್ಕೆ ರಾಜ ತುಂಬಾನೇ ಕೋಪದಲ್ಲಿದ್ದಾರೆ, ನಾನು ಹೆಂಗಾದ್ರೂ ಮಾಡಿ ಅವ್ರಿಗೆ ಸಮಾಧಾನ ಮಾಡಕ್ಕೆ ಟ್ರೈ ಮಾಡ್ತೀನಿ, ನೀನು ಇಲ್ಲಿಂದ ತಪ್ಸಕ್ಕೆ ಟ್ರೈ ಮಾಡ್ತೀನಿ, ಈಗ ಸದ್ಯಕ್ಕೆ ನನ್ ಕೈಲಿ ಅಷ್ಟ್ ಮಾತ್ರ ಮಾಡಕ್ ಆಗೋದು ಅಂತ ತಿರುಗ್ ಕೂಡ ನೋಡೋದಿಲ್ಲ. ಸೈಲೆಂಟ್ ಆಗಿ ಅಲ್ಲಿಂದ ಹೊರಟೋಗ್ತಾಳೆ. ಇನ್ನೊಂದ್ ಕಡೆ ಹೊರಗಡೆ ಇರೋ ಈ ಗಿಲ್ಡ್ವಾಂಗ್ ಅವ್ರ ಫ್ರೆಂಡ್ಸ್ ಗೆಲ್ಲ ತುಂಬಾ ಸಂತೋಷ ಆಗುತ್ತೆ. ಗಿಲ್ಡ್ವಾಂಗ್ ಸತ್ತಿಲ್ಲ ಬದುಕಿದಾನೆ ಅಂತ ಹೇಳ್ಬಿಟ್ಟು ಇವ್ರೆಷ್ಟೇ ಜೈಲ್ ಒಳಗಡೆ ಇದ್ರೆ ಕೂಡ ಅಲ್ಲಿ ಕೊಟ್ಟಿರೋ ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡ್ಬೇಕೇನೋ, ಅಲ್ಲಿ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಎಲ್ಲರೂ ಮಾತಾಡ್ಕೊಳ್ತಾ ಇರ್ತಾರೆ. ಗಿಲ್ಡ್ವಾಂಗ್ ಬದುಕಿ ಇದಾನಂತೆ, ಬಟ್ ಯಾಕೆ ಅವ್ನು ಇನ್ನೂ ನಮ್ ಕಣ್ಣು ಕಾಣಿಸಿಲ್ಲ, ಅವ್ನ ಎಲ್ಲಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಮಾತಾಡ್ಕೊಳ್ತಾ ಇರ್ಬೇಕಾದ್ರೆ ಗಿಲ್ಡ್ವಾಂಗ್ ಹಂಗೆ ಚೆನ್ನಾಗಿ ಹೊಡೆದು ಹೇಳ್ಕೊಂಡ್ ಬರ್ತಾ ಇರ್ತಾರೆ. ಪಾಪ ಅವನು ನಡೆಯಕ್ ಆಗದಿರೋ ಸ್ಟೇಜ್ ಅಲ್ಲಿ ಬರ್ತಾ ಇರ್ತಾನೆ. ಅಲ್ಲಿರೋರು ಹೇಳ್ತಾರೆ ಅದು ಗಿಲ್ಡ್ವಾಂಗ್ ಅಂತ. ಆದ್ರೆ ಗಿಲ್ ಅನ್ನೋರು ಹೇಳ್ತಾರೆ, ನಮ್ ಗಿಲ್ಡ್ವಾಂಗ್ ನ ಯಾರಾದ್ರೂ ಹತ್ರ ಹೊಡಿಯಕ್ಕಾಗತ್ತಾ, ಹತ್ರ ಹೇಳ್ಕೊಂಡ್ ಬರಕ್ ಆಗತ್ತಾ ಅಂತ ಮಾತಾಡ್ತಾರೆ. ಆದ್ರೆ ಸ್ವಲ್ಪ ಒತ್ತಿ ನೋಡ್ದಾಗ್ಲೇ ಗೊತ್ತಾಗೋದು ಅದು ಗಿಲ್ಡ್ವಾಂಗ್ ಅಂತ. ಗಿಲ್ಡ್ವಾಂಗ್ ನ ಈ ತರ ಒಂದು ಸ್ಟೇಜ್ ಅಲ್ಲಿ ನೋಡಿದ್ಮೇಲೆ ಅವ್ರಂತೂ ಹೊಡೆದೇ ಹೋಗ್ಬಿಟ್ರು, ತುಂಬಾನೇ ಅಳಕ್ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಅಲ್ಲಿರೋ
ಅವರು ಗಿಲ್ಡ್ವಾಂಗ್ ನ ಇನ್ನೂ ಕಂಟಿನ್ಯೂಸ್ ಆಗಿ ಕೊಡಕ್ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಇದನ್ನ ನೋಡಿ ಅವ್ರಿಗಂತೂ ಅಳುನೇ ತಾಳಕ್ ಆಗ್ತಾ ಇಲ್ಲ. ಅದ್ರಲ್ಲಿ ಸ್ವಾಮೀಜಿ ತರ ವೇಷ ಹಾಕೊಂಡಿರ್ತಾರಲ್ಲ ಅವರಂತೂ ಗಿಲ್ಡ್ವಾಂಗ್ ನ ನೋಡ್ಬಿಟ್ಟು, ಗಿಲ್ಡ್ವಾಂಗ್ ಏನಿದು ಈ ತರ ಉದೇ ತಿಂತ ಇದ್ಯಾ, ಸ್ಟ್ರೇಟ್ ಆಗಿ ನಿಲ್ಲೋ, ಎದ್ದೇಳೋ ಮೇಲೆ ಅಂತ ಹೇಳ್ತಾರೆ. ಆದ್ರೂ ಪಾಪ ಗಿಲ್ಡ್ವಾಂಗ್ ಕೈಲಿ ಎದ್ದೇಳಕ್ಕೆ ಆಗ್ತಾ ಇಲ್ಲ. ಇವ್ರ ಈ ತರ ಗಿಲ್ಡ್ವಾಂಗ್ ಅಂತ ಇರೋದನ್ನ ನೋಡ್ಬಿಟ್ಟು ಅವ್ರ ಫ್ರೆಂಡ್ಸ್ ಗೆಲ್ಲ ಕೂಡ ಹೊಡಿತಾ ಇರ್ತಾರೆ. ಇವ್ರ ಈ ತರ ಒದೆ ತಿಂತ ಇದ್ರೆ ಗಿಲ್ಡ್ವಾಂಗ್ ಹೆಂಗ್ ನೋಡ್ಕೊಂಡಿರ್ತಾನೆ, ಹೆಂಗಾದ್ರೂ ಮಾಡಿ ಎದ್ಬಿಡ್ಬೇಕು ಅಂತ ನೋಡ್ತಾ ಇದ್ದಾನೆ. ಪಾಪ ಅವ್ನ ಕೈಲಿ ಎದ್ದೇಳಕ್ಕೆ ಆಗ್ತಾ ಇಲ್ಲ. ಅವ್ರನ್ನ ಕೂಡ ಚೆನ್ನಾಗಿ ಹೊಡೆದ್ ಬಿಡ್ತಾರೆ. ಅದಾದ್ಮೇಲೆ ಜೈಲಲ್ಲಿ ಇರ್ಬೇಕಾದ್ರೆ ಅವ್ರ ಫ್ರೆಂಡ್ಸ್ ಎಲ್ಲ ಮಾತಾಡ್ಕೊಳ್ತಾರೆ. ಯಾವಾಗಾದ್ರೂ ಗಿಲ್ಡ್ವಾಂಗು ಈ ತರ ಸ್ಟೇಜ್ ಅಲ್ಲಿ ನಾವು ನೋಡಿದೀವ, ನಮ್ಮ ಮೇಲೆ ಒಂದ್ ಏಟ್ ಬಿದ್ರೆ ಕೂಡ ಅವ್ನ್ ಹೆಂಗ್ ಎದ್ದು ಬರ್ತಾ ಇದ್ದ, ಬಟ್ ಇವಾಗ ಅವ್ನ್ ಎದ್ದು ಬಂದಿಲ್ಲ ಅಂದ್ರೆ ಅವ್ನ್ ಯಾವ ತರ ಒಂದು ಸ್ಥಿತಿಯಲ್ಲಿ ಇದಾನೋ ನಾವ್ ಅರ್ಥ ಮಾಡ್ಕೊಬೇಕಲ್ವಾ ಅಂತ ಪಾಪ ತುಂಬಾನೇ ಅಳ್ತಾ ಇರ್ತಾರೆ. ಇನ್ನೊಂದ್ ಕಡೆ ರಾಜನ ತೋರಿಸ್ತಾರೆ. ಅವ್ರ ಅಟ್ರಾಸಿಟೀಸ್ ಮಾತ್ರ ತುಂಬಾನೇ ಜಾಸ್ತಿ ಆಗ್ತಾ ಇರುತ್ತೆ. ಹೇಳ್ಬೇಕಂದ್ರೆ ಅವ್ರ ರಾಜ್ಯನೇ ಒಂದ್ ಸುಡ್ಗಾಡಾಗಿ ಚೇಂಜ್ ಮಾಡ್ತಾ ಇದಾರೇನೋ ಗೊತ್ತಿಲ್ಲ. ಆದ್ರೆ ಅವ್ರಿಗೆ ಇದ್ರ ಬಗ್ಗೆ ಎಲ್ಲ ಯೋಚನೆ ಇಲ್ಲ. ಇವಾಗ ಕೂಡ ಅವ್ರಿಗೆ ಆಡಾಡಕ್ಕೆ ಮತ್ತೆ ಡ್ಯಾನ್ಸ್ ಆಡಕ್ಕೆ ಹುಡುಗಿರ್ ಬೇಕಂತೆ. ಅದಕ್ಕೋಸ್ಕರ ಒಂದು ಗ್ರೂಪ್ ನ ನೇಮಿಸ್ಬೇಕು ಅಂತ ಮಾತಾಡ್ತಾ ಇರ್ತಾರೆ. ಆಗ ಅಲ್ಲಿರೋ ಮಂತ್ರಿಗಳು ಹೇಳ್ತಾರೆ, ರಾಜ ನಾವಿವಾಗಿರೋ ಪರಿಸ್ಥಿತಿಯಲ್ಲಿ ನಮ್ಗಿದೆಲ್ಲ ಬೇಕಂದಾಗ ರಾಜ ತುಂಬಾನೇ ಕೋಪ ಪಡ್ತಾರೆ. ಏನಿದೆಲ್ಲ ಬೇಕಾ, ನಾನ್ ಹೇಳ್ದಷ್ಟು ಮಾಡಿ ಅಂತ ಬೈದ್ ಬಿಡ್ತಾರೆ. ಇದೇ ಟೈಮಲ್ಲಿ ಇನ್ನೊಂದ್ ಕಡೆ ರಿಯಾನ ತೋರಿಸ್ತಾರೆ. ಹೆಂಗಾದ್ರೂ ಮಾಡಿ ಅರಮನೆ ಒಳಗಡೆ ಹೋಗ್ಬೇಕು ಅಂತ ತುಂಬಾನೇ ಹೋರಾಡ್ತಾ ಇರ್ತಾಳೆ. ಆ ಟೈಮಲ್ಲಿ ಯಾರೋ ಒಂದು ಹುಡುಗಿ ಬರ್ತಾ ಇರೋದನ್ನ ನೋಡ್ಬಿಟ್ಟು, ನಾನು ಹೆಂಗಾದ್ರೂ ಮಾಡಿ ಅರಮನೆ ಒಳಗಡೆ ಒಂದ್ ಕೆಲ್ಸಕ್ಕೆ ಹೋಗ್ಬೇಕು, ಯಾವ್ದಾದ್ರು ಕೆಲ್ಸ ಇದೆಯಾ, ನಾನ್ ಹೆಂಗಾದ್ರೂ ಮಾಡಿ ಅರಮನೆ ಒಳಗಡೆ ಹೋಗ್ಬೇಕು ಅಂದಾಗ ಲೇಡಿನೂ ಹೇಳ್ತಾರೆ, ರಾಜ ಇವಾಗ ಕೂಡ ಯಾವ್ದೋ ಡ್ಯಾನ್ಸ್ ಆಡಕ್ಕೆ ಮತ್ತೆ ಆಡಾಡಕ್ಕೆಲ್ಲ ಲೇಡೀಸ್ ಬೇಕು ಅಂತ ಕೇಳ್ತಾ ಇದ್ರು. ನಾವೆಲ್ಲ ಕೂಡ ಅಲ್ಲಿಗೆ ಹೋಗ್ತಾ ಇದೀವಿ, ನೀನ್ ಬರ್ತೀಯ ಅಂತ ಕೇಳಿದಾಗ ರಿಯಾ ಸ್ವಲ್ಪ ಯೋಚನೆ ಮಾಡಿಲ್ಲ, ನಾನ್ ಬರ್ತೀನಿ ನಿಮ್ ಜೊತೆ ಅಂತ ಹೇಳ್ಬಿಡ್ತಾಳೆ. ಈಗ ಅವ್ರ ಜೊತೆ ಹೋಗೋದಕ್ಕೋಸ್ಕರ ಅವಳು ರೆಡಿ ಆಗಕ್ಕೆ ಸ್ಟಾರ್ಟ್ ಆಗ್ಬಿಟ್ಲು. ಇನ್ನೊಂದ್ ಕಡೆ ರಾಜ ಅಲ್ಲಿ ಬಂದಿರೋ ಲೇಡೀಸ್ ನೆಲ್ಲ ಒಂದು ಗ್ರೂಪ್ ಆಗಿ ಫಾರ್ಮ್ ಮಾಡೋದಕ್ಕೆ ಸೆಲೆಕ್ಟ್ ಮಾಡ್ತಾ ಇರ್ತಾರೆ. ಆ ಟೈಮಲ್ಲಿ ಮಾಹ್ಯ ಹೇಳ್ತಾಳೆ, ರಾಜ ನಾವ್ ಈ ತರ ರಾಯಲ್ ಆಗಿರೋ ಹುಡುಗಿರನ್ನೇ ನೋಡೋದ್ರ ಬದಲು ಊರೊಳಗಡೆ ಕೂಡ ತುಂಬಾ ಹುಡುಗಿರಿದ್ದಾರೆ, ತುಂಬಾ ಟ್ಯಾಲೆಂಟೆಡ್ ಆಗಿದ್ದಾರೆ, ನಾವ್ ಅವ್ರನ್ನ ಕೂಡ ಸೆಲೆಕ್ಟ್ ಮಾಡ್ಬೋದಲ್ವಾ ಅಂತ ಹೇಳ್ತಾಳೆ. ರಾಜ ಏನ್ ಹೇಳಿದ್ರು ಏನಂತ ಗೊತ್ತಿಲ್ಲ. ಆದ್ರೆ ಈ ವಿಷಯ ಅಸಿಸ್ಟೆಂಟ್ ಗೆ ಕೋಪ ಬಂತಲ್ವಾ, ಮಾಹ್ಯನ ಹಿಡ್ಕೊಂಡ್ ಬೈತಾರೆ. ನೀನ ರಾಜಗೆ ಹೆಂಗಾದ್ರೂ ಬುದ್ಧಿ ಹೇಳ್ತೀಯಾ, ಅವ್ರನ್ನ ಚೇಂಜ್ ಮಾಡ್ತೀಯ ಅಂತ ನೋಡಿದ್ರೆ ನೀನೇ ಅವ್ರ ತಾಳಕ್ಕೆ ಕುಣಿತಾ ಇದೆಯಾ ಅಂದಾಗ ಮಾಹ್ಯ ಹೇಳ್ತಾಳೆ, ನಿಮ್ಗೆ ಅರ್ಥ ಆಗ್ತಾ ಇಲ್ವಾ ಇನ್ನು ರಾಜ ಎಷ್ಟು ಚೇಂಜ್ ಆಗಿದ್ದಾರೆ ಅಂತ. ಅವ್ರ ಕಡೆ ಇರೋ ಮಂತ್ರಿಗಳನ್ನೇ ಅಯ್ಯೋ ಪಾಪ ಅಂತ ನೋಡಿಲ್ಲ, ಅವ್ರನ್ನೆಲ್ಲ ಸಾಯಿಸ್ಬಿಟ್ರು. ಇನ್ ನಾವೆಷ್ಟ್ ಮಾತ್ರ ನಮ್ಮೇಲೆ ಏನಾದ್ರೂ ಅವ್ರಿಗೆ ಸ್ವಲ್ಪ ಡೌಟ್ ಬಂದ್ರು ಸಾಕು, ನಾವ್ ಬೇಡ ಅಂತ ಅವ್ರಿಗೆ ಸ್ವಲ್ಪ ಅನ್ಸಿದ್ರು ಸಾಕು, ನಮ್ಮನ್ನ ಸಾಯಿಸಕ್ ಕೂಡ ಅವ್ರು ಹೋರ್ಸೋದಿಲ್ಲ, ನಮ್ಮನ್ನ ಹೆಂಗ್ ಕಾಪಾಡ್ಕೋಬೇಕು ನಾವನ್ನ ನೋಡ್ಕೋಬೇಕು ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾಳೆ. ನೆಕ್ಸ್ಟ್ ಒಂದು ಪರ್ಫಾರ್ಮೆನ್ಸ್ ಗೋಸ್ಕರ ಎಲ್ಲರೂ ರೆಡಿ ಆಗ್ತಾ ಇರ್ತಾರೆ. ರಾಜ ನೋಡಿದ್ರೆ ಇದನ್ನ ಯಾವ್ದೋ ಒಂದು ಫಂಕ್ಷನ್ ತರ ಸೆಲೆಬ್ರೇಟ್ ಮಾಡ್ತಾ ಇರ್ತಾರೆ. ಎಲ್ಲಾ ಹೆಣ್ಮಕ್ಳು ಬರ್ತಾರೆ. ಇದಕ್ ಮೇನ್ ಹೆಡ್ ಆಗಿರೋದೇ ಮಾಹ್ಯ ಹಿಂದ್ಗಡೆನೆ ಬೇರೆ ಹೆಣ್ಮಕ್ಳೆಲ್ಲ ಡ್ಯಾನ್ಸ್ ಆಡೋದು. ಆ ಡ್ಯಾನ್ಸ್ ಗ್ರೂಪ್ ಅಲ್ಲಿ ಯೂರಿ ಮತ್ತೆ ಯೂರಿ ಫ್ರೆಂಡ್ ಕೂಡ ಇರ್ತಾರೆ. ಇವತ್ತು ಇವ್ರು ಪರ್ಫಾರ್ಮ್ ಮಾಡ್ತಾ ಇರೋ ಡ್ಯಾನ್ಸ್ ಯಾವ್ದಂದ್ರೆ ಯಾವತ್ತು ತರ ಒಂಥರ ಮೈಲ್ಡ್ ಆಗಿ ಒಂಥರ ಟ್ರೆಡಿಷನಲ್ ಡ್ಯಾನ್ಸ್ ಆಡ್ತಾರಲ್ಲ ಆ ತರ ಆಡ್ತಾ ಇಲ್ಲ, ಒಂಥರ ತಪಾಂಗುಚ್ಚಿ ತರ ಆಡ್ತಾ ಇರ್ತಾರೆ. ಈ ಪರ್ಫಾರ್ಮೆನ್ಸ್ ನ ನೋಡ್ಬಿಟ್ಟು ರಾಜ ಬೇರೆ ಆಟೋಮೆಟಿಕ್ ಆಗಿ ಡ್ಯಾನ್ಸ್ ಆಡಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ ಕೂತ್ಕೊಂಡೆ. ಆದ್ರೆ ಇದನ್ನೆಲ್ಲ ಅವ್ರ ರಾಜ್ಯದಲ್ಲಿ ಅಪೋಸ್ ಮಾಡ್ತಾರೆ ಏನೋ ಗೊತ್ತಿಲ್ಲ. ಅಲ್ಲಿರೋ ಮಂತ್ರಿಗಳೆಲ್ಲ ಬಂದ್ ಹೇಳ್ತಾರೆ, ರಾಜಾ ಇದೆಲ್ಲ ತುಂಬಾ ತಪ್ಪು, ಇದನ್ನ ಇವಾಗೆ ನಿಲ್ಸ್ಬಿಡೋಣ ಅಂತ ಹೇಳ್ತಾರೆ. ಆದ್ರೂ ರಾಜ ನಿಲ್ಸೋ ತರ ಇಲ್ಲ. ಇನ್ನೊಂದ್ ಕಡೆ ಮಾಹ್ಯ ಕೂಡ ಡ್ಯಾನ್ಸ್ ನ ನಿಲ್ಸೋ ತರ ಇಲ್ಲ. ರಾಜನಂತೂ ಫುಲ್ ಆಗಿ ಇಂಪ್ರೆಸ್ ಮಾಡ್ಬಿಡ್ತಾಳೆ. ರಾಜ ಅಂತೂ ಈ ಡ್ಯಾನ್ಸ್ ಅಲ್ಲಿ ಫುಲ್ ಆಗಿ ಮುಣಗೋಗ್ಬಿಟ್ಟಿರ್ತಾರೆ. ಈ ತರ ಪರ್ಫಾರ್ಮೆನ್ಸ್ ಕೊಡ್ತಾ ಇರ್ಬೇಕಾದ್ರೆ ಸೆಂಟ್ರಲ್ ಯಾರೊಬ್ಬ ಓಡ್ ಬಂದು, ರಾಜ ಒಂದು ಅಪಾಯ ಆಗ್ಬಿಟ್ಟಿದೆ, ಬೇಗ ಬನ್ನಿ ಅಂತ ಕರೀತಾರೆ. ಏನಂತ ಒಳಗಡೆ ಹೋಗಿ ನೋಡಿದ್ರೆ ರಾಜ ಡ್ರೆಸ್ ಫುಲ್ ಆಗಿ ಬ್ಲಡ್ ಆಗಿರುತ್ತೆ. ಯಾರ ಈ ತರ ಕೆಲಸ ಮಾಡಿದ್ರು ಅಂತ ಗೊತ್ತಿಲ್ಲ. ರಾಜಾಗ್ ಭಯ ಪಡಿಸ್ಬೇಕಂತಾನೆ ಮಾಡಿರ್ತಾರೆ. ನನ್ ರೂಮ್ ಯಾರ ಅವ್ನ್ ಕಾವಲ್ಗಾರ, ಅವ್ನ ಫಸ್ಟ್ ಎತ್ತಿ ಜೈಲಲ್ಲಿ ಹಾಕಿ ಅಂತ ಅವ್ನಿಗೆ ಪನಿಷ್ಮೆಂಟ್ ಕೊಡ್ತಾ ಇರ್ತಾರೆ. ಇನ್ನೊಂದ್ ಕಡೆ ರಾಜ ಹೊರಗಡೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಅಲ್ಲಿರೋ ಪಲ್ಲಕ್ಕಿನ ಹತ್ತಕ್ ಹೋಗ್ತಾರೆ. ಅದನ್ನ ಕೂಡ ಯಾರೋ ಲೂಸ್ ಮಾಡ್ಬಿಟ್ಟಿದ್ದಾರೆ ಅಂತ ಕಾಣಿಸುತ್ತೆ. ರಾಜ ಹಂಗೆ ಮುಕ್ಕರ್ಸ್ಕೊಂಡ್ ಮುಂದಕ್ಕೆ ಬಿದ್ದೋಗ್ತಾರೆ. ಅದನ್ನ ನೋಡಿ ಅಲ್ಲಿರೋರೆಲ್ಲ ಹಂಗೆ ಕೆಳಗಡೆ ಬಗ್ಬಿಡ್ತಾರೆ. ರಾಜ ಅಂತ ಇರ್ತಾರೆ. ರಾಜಾಗ ಅರ್ಥ ಆಗ್ತಾ ಇದೆ ಇದನ್ನೆಲ್ಲ ಯಾರೋ ಬೇಕಂತಾನೆ ಮಾಡ್ತಾ ಇರೋದು ಅಂತ. ಯಾರವನು ಅಂತ ಹೇಳ್ತಾ ಇರ್ತಾರೆ. ಸೈಡ್ ಅಲ್ಲಿ ಇವ್ನ ತೋರಿಸ್ತಾರೆ. ಇವ್ನ ಹಂಗೆ ತಲೆ ಎತ್ತಿ ಲೈಟ್ ಆಗಿ ನೋಡ್ತಾನೆ. ಮೋಸ್ಟ್ಲಿ ಇವನೇ ಇದನ್ನೆಲ್ಲ ಮಾಡದ್ನ ಏನು ಅಂತ ಗೊತ್ತಿಲ್ಲ. ಈ ತರ ರಾಜಕ್ ಪ್ರತಿಯೊಂದು ವಿಷಯದಲ್ಲೂ ಮರಣ ತರ ಭಯ ಪಡಿಸ್ತಾ ಇರೋದನ್ನ ನೋಡ್ಬಿಟ್ಟು ರಾಜ ಮತ್ತೆ ಹೋಗಿ ಮಾಹ್ಯ ಮಾಡ್ಲಲ್ಲೇ ಸೆಟ್ಲ್ ಆಗ್ಬಿಟ್ರು. ಮಾಹ್ಯ ಹೇಳ್ತಾಳೆ, ರಾಜಾ ಇದನ್ನೆಲ್ಲ ನೋಡಿ ನೀವ್ ಯಾಕೆ ಭಯ ಪಡ್ತಾ ಇದ್ದೀರಾ, ನೀವೇ ಅವಾಗ ಹೇಳ್ತೀರಾ ಅಲ್ವಾ ಏಂಜಲ್ಸೇ ನಿಮ್ಮನ್ನ ಭೂಮಿ ಕಳ್ಸಿದ್ದು ಅಂತ, ಹಂಗಿರುವಾಗ ನೀವ್ ಯಾಕೆ ಭಯ ಪಡ್ತೀರಾ ಅಂದಾಗ ರಾಜ ಹೇಳ್ತಾರೆ, ಹೌದೌದು ಈ ಅಪರೂಪದ ಮಗು ಅಂತ ಹೇಳ್ತಾರಲ್ಲ, ಹೇಳ್ಬೇಕಂದ್ರೆ ನಾನೇ ಅಪರೂಪದ ಮಗು, ಏಂಜಲ್ಸೇ ನನ್ನನ್ನ ಭೂಮಿ ಕಳ್ಸಿರೋದು, ನಾನ್ ಯಾರಿಗೂ ಭಯ ಪಟ್ಟಿಲ್ಲ ಅಂತ ಹೇಳ್ತಾರೆ. ಆದ್ರೆ ಒಳಗಡೆ ತುಂಬಾನೇ ಭಯ ಪಡ್ತಾ ಇರೋದು ಅವ್ರು ಮಾತಾಡೋದ್ರಲ್ಲೇ ಗೊತ್ತಾಗುತ್ತೆ. ಆದ್ರೆ ಇವ್ರು ಭಯ ಪಡ್ತಾ ಇಲ್ಲ, ಧೈರ್ಯವಾಗಿದ್ದಾರೆ ಅಂತ ತೋರ್ಸ್ಕೊಳಕ್ಕೆ ಹಂಟಿಂಗ್ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾರೆ. ಅದು ಏನ್ ವಿಷಯ ಅಂತ ನೋಡಿದ್ರೆ, ನಾನ್ ಹಂಟಿಂಗ್ ಮಾಡೋದು ಪ್ರಾಣಿಗಳನ್ನಲ್ಲ ಗಿಲ್ಡ್ವಾಂಗ್ ನ, ಅದನ್ನ ನನ್ ಮಾಯ ಮತ್ತೆ ಬೇರೆ ಹುಡುಗಿರ್ ಮುಂದೆ ನಾನು ಅದನ್ನ ಮಾಡ್ಬೇಕು ಅಂತ ಒಂಥರ ಧೈರ್ಯವಾಗಿ ಮಾತಾಡೋ ತರ ಹೇಳ್ತಾನೆ. ಪಾಪ ಗಿಲ್ಡ್ವಾಂಗ್ಗೆ ನಡಿಯಕ್ಕೆ ಆಗ್ತಾ ಇಲ್ಲ. ಅವನನ್ನ ಕರ್ಕೊಂಡ್ ಬಂದ್ ಒಂದ್ ಜಾಗದಲ್ಲಿ ಬಿಟ್ಬಿಟ್ಟು, ಓಡು ನೀನ್ ಇಲ್ಲಿಂದ ಓಡು, ನನ್ನ ಬೇಟೆ ಆಡ್ಬೇಕು ಓಡು ಅಂತ ಹೇಳ್ತಾರೆ. ಆ ಕಡೆ ಮಾಹ್ಯ ಮತ್ತೆ ಹೆಣ್ಮಕ್ಳೆಲ್ಲ ನಿಂತ್ಕೊಂಡು ನೋಡ್ತಾ ಇರ್ತಾರೆ. ಅವನೆಲ್ಲಿ ಪಾಪ ಓಡ್ತಾನೆ. ಆದ್ರೆ ರಾಜ ಬಾಣ ಬಿಡಕ್ಕೆ ಸ್ಟಾರ್ಟ್ ಮಾಡ್ಬಿಟ್ರು. ಒಂದೊಂದು ಬಾಣ ಇಂದನು ಲೈಟ್ ಆಗಿ ತಪ್ಪಿಸ್ಕೊಳ್ತಾ ಇರ್ತಾನೆ. ಈಗ ಹಿಂದ್ಗಡೆ ತಿರುಗ್ದವನು ಲೈಟ್ ಆಗಿ ಓಡಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟ. ಮಾಹ್ಯಾಗಂತೂ ತುಂಬಾನೇ ಭಯ ಆಗ್ತಾ ಇರುತ್ತೆ. ಗಿಲ್ಡ್ವಾಂಗ್ ಹೆಂಗೋ ಲೈಟ್ ಆಗಿ ಸ್ವಲ್ಪ ಕಾಡೊಳಗಡೆ ಒಟ್ಟೋದ. ಅಲ್ಲಿ ಬೇರೆ ಹೆಣ್ಮಕ್ಳು ಇರ್ತಾರೆ. ಅದ್ರಲ್ಲಿ ಯೂರಿ ಮತ್ತೆ ಯೂರಿ ಫ್ರೆಂಡ್ ಇನ್ನಿಬ್ರು ಮಕ್ಳೆಲ್ಲ ಇರ್ತಾರೆ. ಅಲ್ಲಿವರೆಗೂ ಬಂದವನು ಹಂಗೆ ತಡ್ಕಿ ಕೆಳಗಡೆ ಬಿದ್ದೋಗ್ತಾನೆ. ಈಗ ತಲೆ ಎತ್ತಿ ನೋಡ್ದವನು ಅಲ್ಲಿ ಸ್ಲಿಮ್ ಆಗಿರೋ ಒಂದು ಹುಡುಗಿನ ನೋಡ್ಬಿಟ್ಟು ಯೂರಿ ಅಂತ ಹೇಳ್ತಾನೆ. ಆದ್ರೆ ಪಕ್ಕದಲ್ಲಿರೋ ಇನ್ನೊಂದು ಹುಡುಗಿನ ನೋಡ್ಬಿಟ್ಟು ಅವಳನ್ನ ಕೂಡ ಯೂರಿ ಅಂತ ಕರೀತಾರೆ. ಇದ್ರಲ್ಲಿ ಇವ್ರಿಬ್ರಲ್ಲಿ ಯಾರು ಯೂರಿ ಅಂತ ಗೊತ್ತಾಗ್ತಾ ಇಲ್ಲ ಇನ್ನೂನು. ಗಿಲ್ಡ್ವಾಂಗ್ಗೆ ಒಂದು ಕನ್ಫ್ಯೂಷನ್ ಇರ್ತಾನೆ. ಆದ್ರೆ ಅಷ್ಟರಲ್ಲಿ ಅವನನ್ನ ಹಿಡಿಬೇಕು ಅಂತ ನೆಟ್ ಎಲ್ಲ ಹಾಕ್ಬಿಡ್ತಾರೆ. ಆದ್ರೆ ಅವ್ರಿಬ್ರು ತಪ್ಪಿಸ್ಕೊಂಬಿಡಿ, ಹೆಂಗಾದ್ರೂ ಮಾಡಿ ಇಲ್ಲಿಂದ ತಪ್ಪಿಸ್ಕೊಂಬಿಡಿ ಅಂತ ಹೇಳ್ತಾರೆ. ಆದ್ರೆ ಅಷ್ಟರಲ್ಲಿ ಆಳುಗಳೆಲ್ಲ ಬಂದ್ಬಿಡ್ತಾರೆ. ಹೇಳ್ಬೇಕಂದ್ರೆ ರಾಜಾನೇ ಬಂದ್ಬಿಟ್ಟ. ಬಂದ್ ನೋಡ್ದವನು, ಏನು ತಪ್ಪಿಸ್ಕೊಳಕ್ ಆಗಿಲ್ವಾ, ಹಿಂಗ್ ಬಿದ್ದಿದ್ಯಾ ಅಂತ ಹೇಳ್ಬಿಡ್ತಾರೆ. ಆದ್ರೆ ಗಿಲ್ಡ್ವಾಂಗ್ ಇವಾಗ ಯೂರಿ ಅಂತಾನೆ ಅಂತ ಇರ್ತಾನಲ್ಲ.
ರಾಜ ಕೇಳಿಸ್ಕೊಂಡು ಏನೋ ಇವ್ರಿನ ಏನ್ ಹೇಳ್ತಾ ಇದ್ದಾನೆ ಇವನು ಅಂತ ಹೇಳ್ತಾರೆ. ಆದ್ರೆ ಅದಕ್ ಮೇಲೆ ಗಿಲ್ಡ್ವಾಂಗ್ ಏನು ಮಾತಾಡೋದಿಲ್ಲ, ಹೊಡೆದು ಎಳ್ಕೊಂಡು ಹೋಗಿ ಇವನು ಅಂತ ಹೇಳ್ಬಿಡ್ತಾರೆ. ಗಿಲ್ಡ್ವಾಂಗ್ ನ ಕೂಡ ಹಂಗೆ ಹೇಳ್ಕೊಂಡು ಹೋಗ್ತಾ ಇರ್ತಾರೆ. ಆದ್ರೆ ಊರೊಳಗಡೆ ಹೋಗ್ತಾ ಇರ್ಬೇಕಾದ್ರೆ ಗಿಲ್ಡ್ವಾಂಗ್ ಅಲ್ಲಿರೋ ಜನನ ಅಲ್ಲಿರೋ ಪರಿಸ್ಥಿತಿನೆಲ್ಲ ನೋಡ್ಬಿಟ್ಟು ತುಂಬಾನೇ ಫೀಲ್ ಮಾಡ್ತಾನೆ, ತುಂಬಾನೇ ಅಳ್ತಾನೆ. ಎಲ್ಲಾನು ಪೂರ್ತಿ ಚೇಂಜ್ ಆಗ್ಬಿಟ್ಟಿರುತ್ತೆ. ಆಗ ಗಿಲ್ಡ್ವಾಂಗ್ ಅನ್ಕೊಂತಾನೆ ಇದನ್ನೆಲ್ಲ ನೋಡಿದ್ರೆ ನಾನು ಕೋಪ ತಾನೇ ಬರ್ಬೇಕು, ನಾನ್ ಯಾಕೆ ಅಳ್ತಾ ಇದ್ದೀನಿ, ಫಸ್ಟ್ ನಾನ್ ಕೋಪ ಪಡ್ಬೇಕು ಅಂತ ಇದಕ್ ಮುಂಚೆ ಹೆಂಗಿದ್ದ ಆತರ ಇರ್ಬೇಕು ಅಂತ ಟ್ರೈ ಮಾಡ್ತಾ ಇದ್ದಾನೆ. ಇನ್ನೊಂದ್ ಕಡೆ ಇಲ್ಲಿ ರಾಜ ನೋಡಿದ್ರೆ ಅಲ್ಲಿರೋ ಹೆಣ್ಮಕ್ಳನ್ನೆಲ್ಲ ಕರೆದು ಕೂರಿಸಿ ಹಾಡಾಡಕ್ ಕೇಳಿರ್ತಾನೆ. ಆ ಟೈಮಲ್ಲಿ ಒಂದ್ ಹುಡುಗಿ ವಾಮಿಟ್ ಮಾಡೋದನ್ನ ನೋಡ್ಬಿಟ್ಟು ರಾಜ ಹಂಗೆ ಗುರಾಯಿಸ್ಕೊಂಡ್ ನೋಡ್ತಾರೆ. ಆಗ ಮಾಹ್ಯ ಹೇಳ್ತಾರೆ, ನೀವೇನು ಯೋಚನೆ ಮಾಡ್ಬೇಡಿ ರಾಜ, ನಮ್ ಗ್ರೂಪ್ ಅಲ್ಲಿ ಪಾಪ್ಯುಲೇಷನ್ ಜಾಸ್ತಿ ಆಗ್ತಾನೆ ಇದೆ, ಇಲ್ಲಿರೋ ಹೆಣ್ಮಕ್ಳಿಗೆಲ್ಲ ಮಕ್ಳು ಹುಡ್ತಾರೆ, ಹೆಂಗ್ ನೋಡಿದ್ರು ನಮ್ ಗ್ರೂಪ್ಗೆಲ್ಲ ಲಾಭನೇ ತಾನೆ ಅಂದಾಗ ರಾಜ ಹೇಳ್ತಾರೆ, ನನಗೆ ಹೆಣ್ಮಕ್ಳು ಮಾತ್ರ ಬೇಕು, ಅವ್ರ ಮಕ್ಳೆಲ್ಲ ನನ್ಗೇನಕ್ಕೆ, ಈಗ ಪ್ರೆಗ್ನೆಂಟ್ ಆಗಿದ್ರು ಸರಿ, ಮಕ್ಳು ಹುಟ್ಟಿದ್ರೆ ಕೂಡ ಸರಿ, ಅವ್ರನ್ನೆಲ್ಲ ಕೂಡ ಮಣ್ಣಲ್ಲಿ ಹಾಕಿ ಮುಚ್ಚಿಬಿಡಿ ಪ್ರಾಣದಲ್ಲೇ ಅಂತ ಹೇಳ್ಬಿಡ್ತಾರ. ಇದನ್ನ ಕೇಳಿ ಮಾಹ್ಯಾಗೆ ತರ ಶಾಕ್ ಆಗುತ್ತೆ, ಈ ರಾಜ ಇಷ್ಟು ಮೋಸವಾದವನ ಅಂತ. ಇದನ್ನ ಕೇಳಿಸ್ಕೊಂಡು ಅಲ್ಲಿ ಅರಮನೆಯಲ್ಲಿರೋ ಹೆಣ್ಮಕ್ಳೆಲ್ಲ ಓಡೋಗ್ಬೇಕು ಅಂತ ಪ್ರಯತ್ನ ಪಡ್ತಾರೆ. ಆದ್ರೆ ರಾಜ ಯಾರನ್ನು ಬಿಟ್ಟಿಲ್ಲ, ಯಾವ ಮಗುನ ಕೂಡ ಬಿಟ್ಟಿಲ್ಲ, ಎಲ್ಲದನ್ನು ಎತ್ಕೊಂಡೋಗಿ ಮಣ್ಣಲ್ಲಿ ಹಾಕಿ ಮುಚ್ಚಿಡಕ್ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಇದನ್ನೆಲ್ಲ ಮಾಡ್ತಾ ಇರೋದು ಮೌರಿನೇ. ಮೌರಿ ಮುಖ ನೋಡಿದ್ರೆ ಇದನ್ನ ಮಾಡಕ್ ಇಷ್ಟ ಇಲ್ಲ ಅಂತ ಕಾಣಿಸುತ್ತೆ, ಆದ್ರೂ ತುಂಬಾನೇ ಕಷ್ಟಪಟ್ಟು ಆ ಕೆಲ್ಸನ ಮಾಡ್ತಾನೆ. ಇಲ್ಲಿ ಬಂದು ರಾಜ ಹತ್ರ ಹೇಳ್ತಾನೆ, ಯಜಮಾನ್ರೆ ನೀವ್ ಹೇಳ್ದಂಗೆ ಎಲ್ಲರನ್ನು ನಾನು ಮಣ್ಣಲ್ಲಿ ಹಾಕಿ ಮುಚ್ಚಿಬಿಟ್ಟೆ ಅಂತ. ಆಗ ರಾಜ ಹೇಳ್ತಾರೆ, ಏನು ಎಲ್ಲರನ್ನು ಹಾಕಿ ಮಣ್ಣಲ್ಲಿ ಮುಚ್ಚಿಟ್ಬಿಟ್ಟ, ನಿಜ ಹೇಳ್ತಾ ಇದೀಯಾ ಅಂತ ಕೇಳ್ತಾನೆ. ಆಗ ಮೌರಿನು ಏನು ಹೇಳಕ್ ಬರ್ತಾರೆ, ಆದ್ರೆ ಅಷ್ಟ್ರಲ್ಲಿ ಅಸಿಸ್ಟೆಂಟ್ ಬಂದು ಹೇಳ್ತಾರೆ, ಗಿಲ್ಡ್ವಾಂಗ್ ತಪ್ಪಿಸ್ಕೊಂಡ್ಬಿಟ್ಟ ಅಂತ. ಏನು ಗಿಲ್ಡ್ವಾಂಗ್ ತಪ್ಪಿಸ್ಕೊಂಡ ಅಂದಾಗ ಅಸಿಸ್ಟೆಂಟ್ ಹೇಳ್ತಾರೆ, ಹೌದು ಯಾವ್ದೋ ಒಂದು ಗ್ಯಾಂಗ್ ಬಂದು ಅವನನ್ನ ಇಲ್ಲಿಂದ ಕಾಪಾಡಿ ಕರ್ಕೊಂಡು ಹೊಟ್ಟೋದ್ರು ಅಂತ ಹೇಳಿದಾಗ ರಾಜ ಹೇಳ್ತಾರೆ, ಈ ಸತಿ ನಾನೇ ಹೋಗ್ತೀನಿ, ನಾನೇ ಅವನನ್ನ ಕಂಡಿಡಿತೀನಿ ಅಂತ ಹೇಳ್ತಾರೆ. ಅದಾದ್ಮೇಲೆ ಒಂದ್ ಸ್ವಲ್ಪ ಹೊತ್ತಿಗೆ ರಾಜ ಗಿಲ್ಡ್ವಾಂಗ್ ನ ಹುಡ್ಕೊಂಡು ಕಾಡಲ್ಗಡೆ ಹೋಗಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಆದ್ರೆ ಸ್ವಲ್ಪ ಹೊತ್ತಲ್ಲೇ ರಾಜನ ಕರ್ದಂಗ ಆಗತ್ತೆ. ಏನಂತ ತಿರುಗಿ ನೋಡಿದ್ರೆ ಗಿಲ್ಡ್ವಾಂಗ್ ನಿಂತಿರ್ತಾನ. ಅವ್ನ ಪಕ್ಕದಲ್ಲಿ ದೊಡ್ಡದಾಗ ಒಂದ್ ಬಂಡೆ ಕಲ್ಲಿರುತ್ತೆ, ಅದನ್ನ ರಾಜ ಮೇಲೆ ಉರುಳಿಸ್ಬಿಡಕ್ಕೆ ರೆಡಿ ಆಗಿರ್ತಾನೆ. ಅವ್ನ್ ಲೈಟ್ ಆಗ ಕಲ್ಲನ್ನ ಟಚ್ ಮಾಡ್ತಾನಷ್ಟೇ, ಆ ಕಲ್ಲು ಉರುಳ್ಕೊಂಡ್ ಬಂದು ರಾಜ ಮೇಲೆ ಬೀಳುತ್ತೆ. ಬಟ್ ಇಷ್ಟೊತ್ತು ನಡೆದಿದ್ದು ಕನ್ಸ ನಿಜಾನ ಅಂತ ಗೊತ್ತಿಲ್ಲ, ಬಟ್ ರಾಜಗೆ ಗಾಯ ಆಗಿದೆ. ರಾಜನೇ ಯೋಚನೆ ಮಾಡಕ್ ಸ್ಟಾರ್ಟ್ ಮಾಡ್ಬಿಡ್ತಾರೆ, ಇವಾಗ ನಿಜವಾಗ್ಲೂ ಗಿಲ್ಡ್ವಾಂಗ್ ಇಲ್ಲಿ ಬಂದ ಇಲ್ವಾ ಅಂತ. ಈಗ ಒಳಗಡೆ ಪ್ಯಾಲೇಸ್ ಎಲ್ಲ ಕೂತ್ಕೊಂಡಿರ್ಬೇಕಾದ್ರೆ ಅಸಿಸ್ಟೆಂಟ್ ಮೇಲೆ ಡೌಟ್ ಪಡ್ತಾರೆ, ನೀವು ಗಿಲ್ಡ್ವಾಂಗ್ ಜೊತೆ ಏನಾದ್ರು ಇನ್ನು ಸಂಪರ್ಕದಲ್ಲಿ ಇದೀರಾ ಅಂತ ಕೇಳ್ತಾರ. ಅಷ್ಟು ಅಸಿಸ್ಟೆಂಟ್ ಗೆ ಶಾಕ್ ಆಗ್ಬಿಡುತ್ತೆ, ಹಂಗೆ ಕೆಳಗಡೆ ಬಿದ್ಬಿಡ್ತಾರೆ. ಯಜಮಾನ್ರೆ ನಿಜವಾಗ್ಲೂ ಇಲ್ಲ, ನಾನು ಅವನ ನೋಡೇ ಇಲ್ಲ, ಎಷ್ಟು ವರ್ಷದಿಂದ ನಾನು ನಿಮ್ಗೆ ವಿಶ್ವಾಸವಾಗಿದ್ದೀನಿ, ನಾನಂತ ಕೆಲಸ ಮಾಡಲ್ಲ, ಗಿಲ್ಡ್ವಾಂಗ್ ಏನಾದ್ರು ನನ್ ಕಣ್ಣಿಗೆ ಬಿದ್ರೆ ಅವನನ್ನ ಅಲ್ಲೇ ಸಾಯಿಸ್ಬಿಡ್ತೀನಿ. ಆದ್ರೆ ರಾಜಾಗೆ ಅಸಿಸ್ಟೆಂಟ್ ಮೇಲೆ ಒಂದು ಡೌಟ್ ಇದೆ. ಇನ್ನೊಂದ್ ಕಡೆ ಗಿಲ್ಡ್ವಾಂಗ್ ನ ತೋರಿಸ್ತಾರೆ, ತುಂಬಾನೇ ಟೈರ್ಡ್ ಆಗಿ ಫೀಲ್ ಆಗ್ತಾ ಇರ್ತಾನೆ, ಕಷ್ಟಪಟ್ಟು ನಡ್ಕೊಂಡ್ ಬಂದವ್ರ ಒಂದ್ ಜಾಗದಲ್ಲಿ ಕೂತ್ಕೊಳ್ತಾನೆ. ಅವ್ನ್ ಮುಂದೆ ಯಾವ್ದೋ ಒಂದು ಹುಡುಗಿ ಬರೋ ತರ ಇದೆ, ನೋಡೋದಕ್ ರಿಯಾ ತರನೇ ಕಾಣಿಸ್ತಾಳೆ, ಬಟ್ ರಿಯಾ ಅಲ್ಲ, ಈ ಮೊಂಗೆ ಕನ್ಸಲ್ ಒಂದ್ ಹುಡುಗಿ ಬಂದಿರ್ತಾಳಲ್ಲ ದೇವ್ರ ತರ, ಆ ಹುಡುಗಿ ಬಂದವಳು ಗಿಲ್ಡ್ವಾಂಗ್ ನ ನೋಡ್ಬಿಟ್ಟು ಕೇಳ್ತಾಳೆ, ನಿಮ್ಮಪ್ಪ ಸಾಯೋದಕ್ಕೂ ಮುಂಚೆ ಬಂದು ನನ್ನ ಹತ್ರ ಒಂದು ಕ್ವೆಶನ್ ನ ಕೇಳಿದ್ರು, ಅವ್ರು ಕೇಳಿದ ಕ್ವೆಶನ್ ತಪ್ಪಾಗಿದ್ರೆ ಕೂಡ ಅದಕ್ಕಾಗಿರೋ ಆನ್ಸರ್ ನ ನಾನ್ ಹೇಳಿಲ್ಲ, ಅಂತದವ್ರ ಏನ್ ಕೇಳಿದ್ರಂದ್ರೆ ನನ್ ಮಗನ ನಾನ್ ಬದುಕ್ಸ್ಬೇಕಂದ್ರೆ ಏನ್ ಮಾಡ್ಬೇಕು ಅಂತ ಕೇಳಿದ್ರು, ಈಗ ಆ ಕ್ವೆಶನ್ ನ ನೀನ್ ನನ್ಗೆ ಕೇಳ್ಬೇಡ ಅಂತ ಹೇಳ್ತಾರೆ. ಆಗ ಗಿಲ್ಡ್ವಾಂಗ್ ಹೇಳ್ತಾನೆ, ನಾನ್ ಆ ಕ್ವೆಶನ್ ನ ಕೇಳಲ್ಲ, ಅದೇ ಕ್ವೆಶನ್ ನ ಬೇರೆ ತರ ಕೇಳ್ತೀನಿ, ಖಂಡಿತ ನಾನ್ ಸಾಯ್ಬೇಕಾ ಅಂತ ಕೇಳ್ತಾನೆ. ಅದಕ್ಕೆ ಆ ಹುಡುಗಿ, ಇದು ಕರೆಕ್ಟ್ ಆದ ಕ್ವೆಶ್ಚನ್, ಈ ಕ್ವೆಶನ್ ಗೆ ಆನ್ಸರ್ ಬೇಕಂದ್ರೆ ಆ ದೊಡ್ಡ ಆಲದ ಮರ ಕೆಳಗಡೆ ಯಾರನ್ನೆಲ್ಲ ಕರ್ಕೊಂಡ್ ಬರ್ಬೇಕು ಅಂತ ನೀನ್ ಅನ್ಕೊಂಡಿದ್ಯೋ ಅವ್ರನ್ನೆಲ್ಲ ಕರ್ಕೊಂಬ ಅಂತ ಹೇಳ್ತಾರೆ. ಇದು ಅವ್ನ್ಗೆ ಒಂಥರ ಕನ್ಸ್ ತರ ಬರುತ್ತೆ. ಆ ದೊಡ್ಡ ಆಲದ ಮರದ ಕೆಳಗಡೆ ಹೋಗ್ತಾನೆ, ಅಲ್ಲಿ ಏನಿದೆ ಅಂತ ಹೇಳ್ಬಿಟ್ಟು ಒಳಗಡೆ ಹೋಗಿ ನೋಡಿದ್ರೆ ಒಂದು ಗ್ರಾಮನೇ ಇರೋ ತರ ಇದೆ, ಅಷ್ಟು ಜನ ಇರ್ತಾರೆ. ಅದನ್ನ ನೋಡ್ಬಿಟ್ಟು ಗಿಲ್ಡ್ವಾಂಗ್ ಲೈಟ್ ಆಗಿ ಶಾಕ್ ಆಗುತ್ತೆ. ಅಲ್ಲಿರೋರ್ನ ಕೇಳ್ತಾನೆ, ಅಂದ್ರೆ ಹುಡುಗಿನ ಕೇಳ್ತಾನೆ, ಈ ಜಾಗನ ನೋಡಕ್ಕೆ ನನ್ಗೆ ಸೇಫ್ಟಿಯಾಗಿ ಅನಿಸ್ತಾ ಇದೆ, ನಾನ್ ಸ್ವಲ್ಪ ಜನನ್ ಕರ್ಕೋಬೇಕು ಅಂತ ಅನ್ಕೊಂಡಿದೀನಿ, ಕರ್ಕೊಂಡ್ ಬರ್ಬೋದು ಅಂತ ಕೇಳಿದಾಗ ಆ ಹುಡುಗಿನೂ ಹೇಳ್ತಾಳೆ, ಧಾರಾಳವಾಗಿ ಕರ್ಕೊಂಡ್ ಬರ್ಬೋದು, ನೀನ್ ಯಾರನ್ನ ಕರ್ಕೊಂಡ್ ಬರ್ಬೇಕಂತ ಅನ್ಕೊಂಡಿದ್ಯೋ ಅವ್ರನ್ನ ಕರ್ಕೊಂಬ ಅಂತ ಹೇಳ್ಬಿಡ್ತಾರೆ. ಇನ್ನೊಂದ್ ಕಡೆ ಮಾಹ್ಯ ಮತ್ತೆ ರಾಜ ಮಾತಾಡ್ಕೊಳ್ತಾರೆ. ರಾಜ ಹೇಳ್ತಾ ಇರ್ತಾರೆ, ನಾನ್ ನಿಜವಾಗ್ಲೂ ಗಿಲ್ಡ್ವಾಂಗ್ ನ ನೋಡಿದ್ದು, ಅವ್ನ್ಗೆ ಇಷ್ಟೆಲ್ಲ ಗಾಯ ಆಗಿತ್ತು, ಆದ್ರೆ ಅವ್ನ ನೋಡಿದಾಗ ಅವ್ನ ಮುಖದಲ್ಲಿ ಒಂದು ಗಾಯ ಕೂಡ ಇರ್ಲಿಲ್ಲ, ಹಂಗಾದ್ರೆ ಅವ್ನ ಅಪರೂಪದ ಮಗುನೆ, ಅವನಲ್ಲಿ ಏನೋ ಸ್ಟ್ರೆಂತ್ ಇದೆ ಅಂತ ಹೇಳ್ತಾನೆ. ಅದಕ್ಕೆ ಮಾಹ್ಯ ಹೇಳ್ತಾಳೆ, ಏನ್ ಹೇಳ್ತಾ ಇದೀರಾ, ಅವನ ಹತ್ರ ಅಪರೂಪದ ಮಗು ಆದ್ರೂನು ಅವನೆಲ್ಲ ಸ್ಟ್ರೆಂತ್ ಇದ್ರೆ ಕೂಡ ಒಂದು 100 ಜನನ ಅಥವಾ 200 ಜನನ ನೋಡಿಬಹುದು, ಸಾಯಿಸಬಹುದು. ನಮ್ ಸೈನಿಕರಲ್ಲಿ ಎಷ್ಟು ಜನ ಇದ್ದಾರೆ, ಅವರೆಲ್ಲ ಕೂಡ ನಿಮ್ ಕಡೆ ತಾನೆ, ಹೆಂಗ್ ನೋಡಿದ್ರು ನೀವೇ ಗೆಲ್ಲೋದು ಅಂತ ಇನ್ ಸ್ವಲ್ಪ ರಾಜಾಗೆ ಹಚ್ಚಿ ಮಾತಾಡ್ತಾಳೆ. ಆದ್ರೆ ಈಗ ರಾಜಗಿರೋದೆಲ್ಲ ಒಂದೇ ಪ್ರಾಬ್ಲಮ್, ಆ ಗಿಲ್ಡ್ವಾಂಗು ಹೆಂಗಾದ್ರೂ ಮಾಡಿ ಅವನ್ನ ಸಾಯಿಸ್ಬೇಕಂತ ಮತ್ತೆ ಇವ್ನ ಬರಕ್ ಹೇಳ್ತಾರೆ. ಇದಕ್ಕೂ ಮುಂಚೆ ಇವನ್ ತಾನೇ ಹಿಡಿದಿದ್ದು ಅಂತ ಹೇಳಿ ಇವನ್ಗೆ ಹೇಳ್ತಾರೆ, ಈ ಸತಿ ಕೂಡ ಅವನನ್ನ ಕಂಡಿಡೀರಿ, ಆದ್ರೆ ಈ ಸತಿ ಅವ್ನ್ ಬದುಕಿದಾನೆ ಅಂತ ಊರವ್ರಿಗೆಲ್ಲ ಗೊತ್ತಾಗ್ಬಾರ್ದು, ಅವ್ನ್ ಸತ್ತಿದಾನೆ ಅನ್ಕೋಬೇಕು ಅಂತ ಹೇಳಿ ಊರೆಲ್ಲ ಒಂದು ಪೋಸ್ಟರ್ ನ ಹಾಕ್ಬಿಡ್ತಾರೆ, ಗಿಲ್ಡ್ವಾಂಗ್ ಸತ್ತೋದ ಅಂತ. ಇದನ್ನ ನೋಡ್ಬಿಟ್ಟು ಸುಹೋರ್ ಅಮ್ಮಗಂತೂ ತುಂಬಾ ಸಂತೋಷ, ಈ ತರ ಅಪರೂಪದ ಮಗು ಸತ್ತೋಯ್ತು ಅಂತ ಹೇಳ್ಬಿಟ್ಟು ಊರೆಲ್ಲ ಮಾತಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಆದ್ರೆ ಗಿಲ್ಡ್ವಾಂಗ್ ಇನ್ನೂ ಸತ್ತಿಲ್ಲ, ಆ ಆಲದ ಮರದ ಕೆಳಗಡೆನೆ ಆ ಜನ ಜೊತೆನೆ ಇರ್ತಾನೆ. ಈಗ ಹುಡ್ಗಿನ ನೋಡಿ ಕೇಳ್ತಾನೆ, ಹೌದು ನೀನ್ ಯಾಕೆ ಯಾವಾಗೂ ನನ್ ಜೊತೆನೆ ಇರ್ತೀಯಾ, ನಿಜವಾಗ್ಲೂ ನಾನೇನಾದ್ರೂ ಅಪರೂಪದ ಮಗುನ, ನನ್ನಲ್ಲಿ ಹತ್ರ ಪವರ್ ಇದೆಯಾ ಅಂತ ಕೇಳಿದಾಗ ಆ ಹುಡ್ಗಿನ ಹೇಳ್ತಾಳೆ, ಹೌದು ನೀನ್ ಅಪರೂಪದ ಮಗುನೆ ಅಂತ. ಅದಕ್ಕೆ ಗಿಲ್ಡ್ವಾಂಗ್ ಹೇಳ್ತಾನೆ, ಇಲ್ಲ ನಾನ್ ಅಪರೂಪದ ಮಗು ಅಲ್ಲ, ಬಟ್ ಎಲ್ಲರಿಗಿಂತ ನನಗ್ ಸ್ವಲ್ಪ ಸ್ಟ್ರೆಂತ್ ಜಾಸ್ತಿ ಇದೆ ಅಷ್ಟೇ ಅಂದಾಗ ಆ ಹುಡ್ಗಿ ಹೇಳ್ತಾಳೆ, ನೀನ್ ಪವರ್ ಬರೀ ಸ್ಟ್ರೆಂತ್ ಅಂತ ಮಾತ್ರ ಅನ್ಕೊಂಡಿದ್ಯಾ, ಅಲ್ಲ ನೀನ್ ನೋಡ್ಬೇಕಾಗಿರೋದು ಇನ್ನು ಜಾಸ್ತಿ ಇದೆ ಅಂತ ಹೇಳ್ಬಿಟ್ಟು ಹೋಗ್ತಾರೆ. ಅದಾದ್ಮೇಲೆ ಗಿಲ್ಡ್ವಾಂಗ್ ಅವ್ರ ಗ್ಯಾಂಗ್ ಅಲ್ಲ, ಈ ಮಕ್ಕಳನ್ನೆಲ್ಲ ಸಾಯಿಸ್ಬಿಡಿ ಅಂತ ರಾಜ ಹೇಳಿರ್ತಾರಲ್ವಾ, ಆ ಮಕ್ಕಳನ್ನೆಲ್ಲ ಕಾಪಾಡಿ ಕರ್ಕೊಂಡ್ ಬರ್ತಾ ಇರ್ತಾರೆ. ಅಲ್ಲಿರೋ ಲೇಡೀಸ್ ನೆಲ್ಲ ಕೂಡ ಕರ್ಕೊಂಡ್ ಬಂದಿರ್ತಾರೆ. ಈಗ ಫಸ್ಟ್ ತರ ಇವ್ರ ಏನ್ ಕೆಲಸ ಮಾಡ್ತಾ ಇದ್ರು ಅದನ್ನೆಲ್ಲ ಮಾಡಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟಿರ್ತಾರೆ. ಈ ಟೈಮಲ್ಲಿ ಗಿಲ್ಡ್ವಾಂಗ್ಗೆ ರಿಯಾ ನೆನಪು ಬರೋದು, ಅಯ್ಯೋ ಇಷ್ಟು ದಿನ ಅವಳನ್ನ ಮರ್ತೋಗ್ಬಿಟ್ನ ಅಂತ ಹೇಳ್ಬಿಟ್ಟು ಹಂಗೆ ಕತ್ಲಲ್ಲಿ ಹೋಗಿ ಬಚ್ಚಿಟ್ಕೊಂಡು ಮನೆ ಕಡೆ ನೋಡ್ತಾ ಇರ್ತಾನೆ. ಅದೇ ಟೈಮಲ್ಲಿ ಮೌರಿ ಮತ್ತೆ ಅವ್ನ ಆಳುಗಳೆಲ್ಲ ಮನೆ ಕಡೆ ಬರ್ತಾರೆ. ಇದನ್ನ ನೋಡಿ
ಗಿಲ್ಡ್ವಾಂಗ್ ಭಯ ಪಡ್ತಾನೆ, ಅಯ್ಯೋ ರಿಯಾಗ್ ಏನಾದ್ರು ಮಾಡ್ಬಿಟ್ರ ಇವ್ರು ಅಂತ. ಹಂಗೆ ಹಿಂದ್ಗಡಿಂದ ಬಂದು ಮೌರಿನ ಅಟ್ಯಾಕ್ ಮಾಡ್ತಾನೆ. ಹಂಗೆ ಮೌರಿ ಕತ್ನ ಹಿಡ್ಕೊಂಡ್ಬಿಡ್ತಾನೆ. ಎಲ್ಲೋ ರಿಯಾ ಎಲ್ಲೋ ಅಂತ ಕೇಳ್ದಾಗ ಮೌರಿ ಹಂಗೆ ಸ್ಮೈಲ್ ಮಾಡ್ಬಿಟ್ಟು ಏನೋ ನೀನ್ ಹೆಂಡತಿನ ಕಳ್ದಾಕ್ಬಿಟ್ಟ ಅಂತ ಕೇಳ್ತಾನ. ಇದ್ರಿಂದ ಗಿಲ್ಡ್ವಾಂಗ್ಗೆ ತುಂಬಾನೇ ಕೋಪ ಬರುತ್ತೆ, ತುಂಬಾನೇ ಬೇಜಾರಾಗುತ್ತೆ. ರಿಯಾ ಎಲ್ಲೋದ್ಲು ಗೊತ್ತಿಲ್ವೇ, ಹಂಗ ಅವಳೆಲ್ಲಾದ್ರೂ ಹೋಗಿದ್ರೆ ಕೂಡ ಎಲ್ಲಿಂದ ಸ್ಟಾರ್ಟ್ ಮಾಡೋದು ಅಂತ ಗೊತ್ತಿಲ್ದೇ ಇರೋ ಸ್ಟೇಜ್ ಅಲ್ಲಿ ಇರ್ತಾನೆ. ಇನ್ನೊಂದ್ ಕಡೆ ರಿಯಾನ ತೋರಿಸ್ತಾರೆ. ಇದಕ್ಕೂ ಮುಂಚೆ ಪ್ಯಾಲೇಸ್ ಒಳಗಡೆ ಹೋಗ್ಬೇಕು ಅಂತ ಡ್ಯಾನ್ಸಿಂಗ್ ಗ್ರೂಪ್ ಒಳಗಡೆ ಜಾಯ್ನ್ ಆಗಿರ್ತಾಳಲ್ಲ, ಬಟ್ ಇವಳನ್ನ ಅವಾಗ ರಾಜ ಸೆಲೆಕ್ಟ್ ಮಾಡಿರೋದಿಲ್ಲ, ಅದರಿಂದ ಮತ್ತೆ ಇವಳ ಜಾಗದಲ್ಲೇ ಇರ್ತಾಳೆ. ಬಟ್ ಇವಾಗ ಅಲ್ಲಿಂದ ಕೂಡ ಬೇರೆ ಯಾವ್ದೋ ಜಾಗಕ್ಕೆ ಹೋಗ್ತಾ ಇರ್ತಾಳೆ. ಪಕ್ಕದಲ್ಲಿ ಇನ್ನೊಂದು ಹುಡುಗಿ ಇರ್ತಾಳೆ. ಹುಡುಗಿನ ಕೇಳ್ತಾಳೆ, ಹೌದು ರಾಜ ಈ ಕಡೆ ತಾನೇ ಬೇಟೆ ಆಡಕ್ ಬರೋದು, ನಾವ್ ಈ ಕಡೆ ಹೋಗ್ಬೋದಾ ಅಂದಾಗ ಹುಡುಗಿ ಹೇಳ್ತಾಳೆ, ಹೇ ನಿನ್ಗೇನಾದ್ರೂ ಮೆಂಟಲ್ಲ, ನಾವ್ ಈ ಕಡೆ ಎಲ್ಲ ಹೋಗಕ್ಕಾಗಲ್ಲ, ನಾವೇನಾದ್ರೂ ಈ ಕಡೆ ಹೋಗಿದೀವಿ ಅಂತ ಗೊತ್ತಾದ್ರೆ ಅಷ್ಟೇ ನಮ್ಗೆ ಪನಿಷ್ಮೆಂಟ್ ಕೊಡ್ತಾರೆ, ನಾವ್ ಈ ಕಡೆ ಹೋಗೋಣ ಬಾ ಅಂತ ಬೇರೆ ಯಾವ್ದೋ ದಾರಿಯಲ್ಲಿ ಕರ್ಕೊಂಡು ಹೋಗ್ತಾ ಇರ್ತಾಳೆ. ಇನ್ನೊಂದ್ ಕಡೆ ರಾಜನ ತೋರಿಸ್ತಾರೆ. ಅವ್ನ್ ಇಲ್ಲಿ ಬೇಟೆ ಆಡಕ್ಕೆ ಬಂದಿದ್ದು, ಬಟ್ ಅವ್ನ್ ಕೈಯೆಲ್ಲ ನಡುಗ್ತಾ ಇರುತ್ತೆ. ಅವ್ನ್ಗೆ ಮೈಂಡ್ ಅಲ್ಲಿ ಬರೀ ಗಿಲ್ಡ್ವಾಂಗ್ ಬಗ್ಗೆನೇ ಓಡ್ತಾ ಇರುತ್ತೆ. ಒಂಥರ ತುಂಬಾನೇ ಡಿಸ್ಟರ್ಬ್ಡ್ ಆಗಿ ಸೈಕೋ ತರನೇ ಚೇಂಜ್ ಆಗಕ್ ಸ್ಟಾರ್ಟ್ ಆಗ್ಬಿಟ್ಟಿರ್ತಾರೆ. ಇವಾಗ ಕೂಡ ಮಾಹ್ಯ ಪಕ್ಕದಲ್ಲಿರೋ ಒಂದು ಹುಡುಗಿನ ಹಂಗೆ ಅಟ್ಯಾಕ್ ಮಾಡಿ ಹೊಡಿಯಕ್ಕೆ ಹೋಗ್ಬಿಡ್ತಾರೆ. ಮಾಹ್ಯಾಕ್ ತುಂಬಾನೇ ಕೋಪನು ಬರ್ತಾ ಇರುತ್ತೆ. ಬಟ್ ಇವ್ರ ಈ ತರ ಸ್ಟೇಜ್ ಅಲ್ಲಿ ಇರೋದ್ರಿಂದ ರಾಜನ್ ಹೆಂಗ್ ಸಂಭಾಳಿಸೋದು ಅಂತ ಅವಳಿಗೆ ಗೊತ್ತಾಗ್ತಾ ಇಲ್ಲ. ಬಟ್ ಇವಳಿಗಿರೋ ಒಂದೇ ಒಂದ್ ಆಯ್ದ ಹಾಡಾಡೋದಲ್ವಾ, ಹೆಂಗೋ ಹಾಡಾಡಿ ರಾಜನ ಸ್ವಲ್ಪ ಸಮಾಧಾನ ಮಾಡ್ತಾಳೆ. ಅದೇ ಟೈಮ್ ಅಲ್ಲಿ ಅಲ್ಲಿರೋ ಸೈನಿಕರೆಲ್ಲ ಒಂದು ಹುಡುಗಿನ ಎತ್ಕೊಂಡ್ ಬರ್ತಾ ಇರ್ತಾರೆ. ಬೇರೆ ಯಾರು ಅಲ್ಲ, ರಿಯಾನೆ. ಈ ರಾಜ ಬೇಟೆ ಆಡೋ ಜಾಗದಲ್ಲಿ ಯಾರು ಬರೋಂಗಿಲ್ವಲ್ಲ, ಬಟ್ ರಿಯಾ ಅದೇ ದಾರಿಯಲ್ಲಿ ಬಂದಿದ್ದಾಳೇನೋ, ಸೊ ಅವಳನ್ನ ಹಿಡ್ಕೊಂಡ್ ಬಂದ್ಬಿಟ್ಟಿರ್ತಾಳೆ. ಇವಳು ಹಾಕಿರೋ ಡ್ರೆಸ್ ನ ನೋಡಿದ್ರೆ ಗಂಡ ಸತ್ತೋರ್ ಹಾಕಿರ್ತಾರಲ್ಲ ಆತರ ಒಂದು ಬಟ್ಟೆ. ಬಟ್ ಇನ್ನು ಮಾಹ್ಯ ರಿಯಾನ ನೋಡಿಲ್ಲ, ಅವಳಿಗಿನ್ನೂ ಗುರ್ತು ಸಿಕ್ಕಿಲ್ಲ. ರಾಜ ಕೇಳ್ತಾರೆ, ಯಾಕಮ್ಮ ಯಾಕೆ ಅಳ್ತಾ ಇದೀಯಾ ಅಂದಾಗ ರಿಯಾ ಹೇಳ್ತಾಳೆ. ಇದೇ ಟೈಮ್ ಅಲ್ಲೇ ಮಾಹ್ಯನು ಸ್ವಲ್ಪ ಗುರುಗುರ ಅಂತ ರಿಯಾನ ನೋಡೋದು. ಅವಳಿಗೆ ಅರ್ಥ ಆಗೋಯ್ತು ಇದು ರಿಯಾನೆ ಅಂತ. ಒಂಥರ ಶಾಕಿಂಗ್ ಆಗಿ ನೋಡ್ತಾ ಇರ್ತಾಳೆ, ಇವಳೇನ್ ಈ ತರ ಅವತಾರದಲ್ಲಿ ಬಂದಿದ್ದಾಳೆ ಅಂತ. ಈಗ ರಿಯಾನು ಹೇಳ್ತಾಳೆ, ರಾಜ ಇದು ನಿಮ್ ಏರಿಯಾ, ನೀವು ಬೇಟೆ ಆಡೋ ಏರಿಯಾ ಅಂತ ಗೊತ್ತಿದ್ದು ಕೂಡ ನಾನು ಅದ್ದು ಮೀರಿ ಏನಾಗ ಗೊತ್ತೇ ಈ ಜಾಗಕ್ಕೆ ಬಂದೆ, ನಾನೊಬ್ಬರ ಮೇಲೆ ಸೇಡ್ ತೀರ್ಸ್ಕೋಬೇಕು ಅಂತ ಇದೀನಿ, ಅದಕ್ಕೆ ದಯವಿಟ್ಟು ನೀವು ಹೆಲ್ಪ್ ಮಾಡ್ತೀರಾ ಅಂತ ಕೇಳ್ತಾಳೆ. ಹಂಗೆ ತಲೆ ಮೇಲೆ ಎತ್ತಿ ಮಾತಾಡೋವಾಗ್ಲೇನೆ ಮಾಹ್ಯನ ನೋಡೋದು. ಮಾಹ್ಯನ ನೋಡಿ ಕೂಡ ರಿಯಾ ತುಂಬಾನೇ ಶಾಕ್ ಆಗ್ತಾಳೆ. ಇಬ್ರು ಒಬ್ರಿಗೊಬ್ರನ್ನ ನೋಡ್ಕೊಂಡು ಈ ಜಾಗದಲ್ಲಿ ಶಾಕ್ ಆಗ್ತಾರೆ. ಇಲ್ಲಿಗೆ ಈ ಪಾರ್ಟ್ ಮುಗಿತಾ ಇದೆ. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿ ಹೋಗ್ತಾ ಇದೆಲ್ಲ. ಇನ್ನು ಮುಂದಕ್ಕೆ ಏನೆಲ್ಲ ಟ್ವಿಸ್ಟ್ ಇಟ್ಟಿದ್ದಾರೆ ಅಂತ ನೆಕ್ಸ್ಟ್ ಪಾರ್ಟ್ಸ್ ಅಲ್ಲಿ ನೋಡೋಣ. ಮಿಸ್ ಮಾಡದೆ ಈ ಪಾರ್ಟ್ ನೆಲ್ಲ ಕಂಟಿನ್ಯೂಸ್ ಆಗಿ ನೋಡ್ಬೇಕಂದ್ರೆ ನಮ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಂಗೆ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡ್ಬಿಡಿ. ನಿಮ್ಮನ್ನ ಮತ್ತೆ ಪಾರ್ಟ್ 13 ಅಲ್ಲಿ ಮೀಟ್ ಆಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು.